ತುಂಬ ಇಂಪಾರ್ಟೆಂಟು ಸೈಡ್ ಇನ್ಕಮ್. ಯಾಕೆ? ಒಬ್ಬ ವ್ಯಕ್ತಿ ತನ್ನ ಎಲ್ಲ ಗುರಿಗಳನ್ನು ಈಡೇರ್ಸೋಕ್ಕೆ 50 ವರ್ಷ 60 ವರ್ಷ 100 ವರ್ಷ ದುಡಿಬೇಕಾದ ಪರಿಸ್ಥಿತಿ ಬರುತ್ತೆ ನಾವು ಒಂದೇ ಆದಾಯವನ್ನು ನೆಚ್ಚಿಕೊಂಡು ಇದ್ದರೆ. ಇನ್ಸ್ಟಾಗ್ರಾಮು ಫೇಸ್ಬುಕ್ನ ಬೇಸಾಗಿಟ್ಕೊಂಡು ಬಿಸ್ನೆಸ್ಸನ್ನೇ ಕಟ್ಟಿದವರು ಇವತ್ತಿದ್ದಾರೆ. ನಮಗೆ ಫಸ್ಟ್ ಆಫ್ ಆಲ್ ದುಡ್ಡೇ ಇಲ್ಲ, ನೀವು ದುಡ್ಡನ್ನು ತಗೊಂಡೋಗಿ ಇಲ್ಲಿ ಹೂಡಿಕೆ ಮಾಡಿಬಿಟ್ಟು ಅದರಿಂದ ಗಳಿಸಪ್ಪ ಅಂತ ಹೇಳ್ತೀಯಾ ಅಂತ ಹೇಳಿದ್ರೆ ಆ ಥರದ ಐಡಿಯಾಗಳನ್ನು ಇವತ್ತು ಹೇಳ್ತಿಲ್ಲ. ಸೈಡ್ ಇನ್ಕಮ್ ಕ್ರಿಯೇಟ್ ಮಾಡುವಾಗ ಹೆಚ್ಚು ಬಂಡವಾಳ ಹಾಕಬಾರ್ದು, ನಿರ್ದಿಷ್ಟ ಆದಾಯ ಬರುತ್ತೆ ನೋಡ್ಕೋಬೇಕು. ಮಾಡುತ್ತಿರುವ ಕೆಲಸದ ಜೊತೆಗೆ ಇದನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತಾ ಈ ಸೈಡ್ ಇನ್ಕಮ್ನ ಹಾದಿನ ಅನ್ನೋದನ್ನ ನೋಡ್ಕೊಳ್ಳೋದು. ಯಾಕೆ ಓಕೆ ಒಂದು ಮನೆ ಕ್ಲೋಸ್ ಮಾಡಿಕೊಟ್ಟಿದ್ದಕ್ಕೆ ನಾನು ಕಮಿಷನ್ ಕೇಳಬೇಕಂತ ಹೇಳಿದ್ರೆ ಇವತ್ತು ಸಮಯಕ್ಕೆ ಬೆಲೆ ಇದೆ ಮತ್ತು ನೀವು ಅಲ್ಲಿ ಪರಿಶ್ರಮ ಹಾಕ್ತಿದ್ದೀರಿ. ವೀಕೆಂಡಲ್ಲಿ 2 ದಿವಸ ರಜೆ ಇದ್ದಾಗ 1 ದಿವಸನ ನಿಮ್ಮ ಬಿಸ್ನೆಸ್ ಸ್ಪೆಂಡ್ ಮಾಡಲಿಕ್ಕೆ ಕಷ್ಟ ಇಲ್ಲ. ತಿಂಗಳಿಗೆ 10,000ದಿಂದ 25,000ವರೆಗೂ ಕೂಡ ದುಡಿಲಿಕ್ಕೆ ಸಾಧ್ಯ ಇದೆ. ಅತಿಯಾದ ಒತ್ತಡಕ್ಕೆ ಸಿಲುಕಿ ಕಮಿಟ್ಮೆಂಟ್ಗಳನ್ನು ಜಾಸ್ತಿ ಮಾಡಿಕೊಂಡು ಸೈಡ್ ಇನ್ಕಮ್ ಬರುತ್ತೆ ಅಂತೇಳಿ ಸಂಕಷ್ಟಕ್ಕೆ ಸಿಲುಕುವಂಥದ್ದಾಗಬಾರ್ದು. ಮನಸ್ಸು ಮಾಡದೇ ಇದ್ದರೆ ಯಾವುದನ್ನೂ ಕಟ್ಟಲಿಕ್ಕಾಗಲ್ಲ. ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ನಿಮಗೆ ಗೆಲುವಿಗಿಂತ ಸೋಲೇ ಜಾಸ್ತಿ ಇರುತ್ತೆ. ಬಿಗಿನಿಂಗಲ್ಲಿ ನೀವು ಮೈಂಡ್ ಸೆಟ್ಟಲ್ಲೇ ಸೋತು ಬಿಟ್ಟರೆ ಗೆಲ್ಲೋಕ್ಕೆ ಸಾಧ್ಯನೇ ಆಗಲ್ಲ. ಸೈಡ್ ಇನ್ಕಮ್ ಬಗ್ಗೆ ಯಾಕೆ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಗುರಿಗಳಿಗೆ ವೇಗ ಕೊಡಲಿಕ್ಕೆ, ನಮ್ಮ ಕನಸುಗಳನ್ನು ಸಾಕಾರಗೊಳಿಸ್ಕೊಳ್ಳಿಕ್ಕೆ. ಸೈಡ್ ಇನ್ಕಮ್ ಅನ್ನೋದು ನಿಮಗೆ ಖುಷಿ ಕೊಡಬೇಕು. ನಿಮ್ಮ ವೆಲ್ತ್ ಬಿಲ್ಡಿಂಗ್ ಪ್ರಾಸೆಸ್ಸಲ್ಲಿ ಅದು ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡಬೇಕು ಹೊರತು ಅದೇ ದೊಡ್ಡ ಭಾರವಾಗಬಾರ್ದು. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನಾವೆಲ್ಲರೂ ದುಡಿತೀವಿ, ಕೆಲ ಕನಸುಗಳನ್ನು ಚೇಸ್ ಮಾಡ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಬೈಕ್ ಅಂದ್ಕೊಳ್ಳಿ, 3 ಲಕ್ಷದ ಬೈಕ್ ಅಂತಂದ್ರೆ ಅದು ಬರೀ 3 ಲಕ್ಷ ಅಲ್ಲ, ನನ್ನ 2 ವರ್ಷದ ದುಡಿಮೆ, ಅದರಲ್ಲಿ ನಾನು ಮಾಡ್ಕೊಳ್ಳೋ ಸೇವಿಂಗು, ಅದನ್ನ ಒಟ್ಟುಗೂಡಿಸಿದ್ರೆ ಒಂದು ಬೈಕ್ ಆಗುತ್ತೆ. ಸೊ ಹೀಗೆ ಎಷ್ಟೋ ಕಮಿಟ್ಮೆಂಟ್ಗಳು ಇರ್ತಾವಲ್ವಾ. ಒಂದೇ ಸಂಬಳನ ನೆಚ್ಕೊಂಡು ಆ ಕೆಲಸನ ಮಾತ್ರ ನೆಚ್ಕೊಂಡು ಎಲ್ಲ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಎಲ್ಲರೂ ಅಷ್ಟೊಳ್ಳೆ ಪೊಸಿಷನ್ ಅಲ್ಲಿ ಇರಲ್ಲ, ಅಷ್ಟೊಳ್ಳೆ ಸಂಬಳದ ಕೆಲಸದಲ್ಲೂ ಇರೋದಿಲ್ಲ. ಆ ರೀತಿ ಇದ್ರೂ ಆ ಕೆಲಸ ಗ್ಯಾರಂಟಿ ಅಲ್ಲ. ಈ ತರದ ಸನ್ನಿವೇಶದಲ್ಲಿ ಒಂದು ಇನ್ಕಮ್ಗಿಂತ ಆಚೆ ನಾವು ನೋಡಬೇಕು ಅಂತಂದ್ರೆ ಸೈಡ್ ಇನ್ಕಮ್ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಈ ವಿಡಿಯೋದಲ್ಲಿ ನೀವು ಕೆಲಸ ಮಾಡ್ತಾ 10 ವಿಧದ ಸೈಡ್ ಇನ್ಕಮ್ ಬಗ್ಗೆ ಆಲೋಚನೆ ಮಾಡಬಹುದು. 10 ಪ್ರಾಕ್ಟಿಕಲ್ ಐಡಿಯಾಗಳನ್ನ ನಾವು ಈ ವಿಡಿಯೋದಲ್ಲಿ ನಿಮಗಾಗಿ ಡಿಸ್ಕಸ್ ಮಾಡ್ತೀವಿ, ಬ್ರೇಕ್ ಡೌನ್ ಮಾಡ್ತೀವಿ. ಇದನ್ನ ಬಹಳ ಜಾಗ್ರತೆಯಿಂದ ನೋಟ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮ್ಮ ಬದುಕಲ್ಲಿ ಡೆಫಿನೆಟ್ಲಿ ಎಕ್ಸ್ಟ್ರಾ ದುಡಿಯೋ ಹುಮ್ಮಸ್ಸು ಗ್ಯಾರಂಟಿಯಾಗಿ ಬರುತ್ತೆ. ಈ ವಿಷಯನ ತಿಳಿಸ್ಕೊಡೋದಕ್ಕೆ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ಪರ್ಸನಲ್ ಫಿನಾನ್ಸ್ ರೈಟರ್, ಬಾಸ್ ವಾಲಾದ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ದುಡಿಯೋ ಐಡಿಯಾಗಳು ಅನ್ನೋದೇ ಒಂದು ಬೋನಸ್. ಅದರಲ್ಲೂ 10 ಐಡಿಯಾಗಳು ಅನ್ನೋದು ಇದೆಯಲ್ಲ, ಪ್ರಾಕ್ಟಿಕಲ್ ಅನ್ನೋದು, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ ಆಫ್ ದ ರೆಕಾರ್ಡು. ನಂಗೆ ಬಹಳ ಎಕ್ಸೈಟ್ಮೆಂಟ್ ಇದೆ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾಕೆ ಒಬ್ಬ ವ್ಯಕ್ತಿ ಸೈಡ್ ಇನ್ಕಮ್ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡಲೇಬೇಕು? ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತುಂಬಾ ಇಂಪಾರ್ಟೆಂಟು ಸೈಡ್ ಇನ್ಕಮ್ ಯಾಕೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಒಂದು ಕ್ವಶನ್ ಅನ್ನ ನಮ್ಮ ವೀಕ್ಷಕರಿಗೆ ಕೇಳೋಣ. ಈಗ ನೀವು ಯಾವುದೋ ಒಂದು ಕೆಲಸದಲ್ಲಿ ಇದ್ದೀರಿ, ಅಕಸ್ಮಾತ್ ನಿಮಗೆ ಕೆಲಸ ಹೋಯ್ತು, ಹಂಗಾಗೋದು ಬೇಡ, ಹೋಯ್ತು ಅಂತ ಅಂದ್ಕೊಳ್ಳಿ. ಇವತ್ತಿಂದ 60 ದಿವಸ ಅಥವಾ 90 ದಿವಸ ನೀವು ನೆಮ್ಮದಿಯಾಗಿ, ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಆಪರೇಷನ್ಸ್ ಅನ್ನ ಅನ್ಇಂಟ್ರಪ್ಟೆಡ್ ಆಗಿ ಮಾಡಲಿಕ್ಕೆ ಸಾಧ್ಯನಾ? ಓಕೆ, ನಿಮಗೆ ಹೊಸದಾಗಿ ದುಡಿಮೆ ಇಲ್ಲದೆ ನಿಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ 60% 70% ಜನರ ಉತ್ತರ ಏನಿರುತ್ತಪ್ಪ ಅಂತ ಹೇಳಿದ್ರೆ ಇಲ್ಲ, ಕಷ್ಟ ಆಗುತ್ತೆ. ಈ ಕಾರಣಕ್ಕೇನೆ ಸೈಡ್ ಇನ್ಕಮ್ ಬೇಕು. ಓಕೆ, ಇನ್ನೊಂದು ಕಾರಣ ಏನು? ಈಗ ನೋಡಿ, ಒಬ್ಬ ವ್ಯಕ್ತಿಗೆ ತನ್ನ ಜೀವಿತಾವಧಿಯಲ್ಲಿ ಬೇರೆ ಬೇರೆ ಗುರಿಗಳಿರ್ತವೆ. ನಾನೊಂದು ಮನೆ ಕಟ್ಟಬೇಕು ಅಥವಾ ಒಂದು ಫ್ಲಾಟ್ ಅನ್ನ ಪರ್ಚೇಸ್ ಮಾಡಬೇಕು. ಇದು 20 to 25 ವರ್ಷದ ಸಾಲದ ಕಮಿಟ್ಮೆಂಟ್. ಓಕೆ, ಈಗ ಒಂದು ಮನೆ ತಗೋಬೇಕು ಅಂದ್ರೆ 20 to 25 ವರ್ಷದ ಸಾಲದ ಕಮಿಟ್ಮೆಂಟ್. ಓಕೆ, ನಾನೊಂದು ಸ್ವಲ್ಪ ಉಳಿಸಿ ಡೌನ್ ಪೇಮೆಂಟ್ ಮಾಡ್ತೀನಿ ಅಂದ್ರೆ. ಈಗ ಒಬ್ಬ ವ್ಯಕ್ತಿ ಒಂದು ಕಾರ್ ತಗೋಬೇಕು ಅಂತ ಹೇಳಿದ್ರೆ ಅದು ಆ ವ್ಯಕ್ತಿಯ 5-6 ವರ್ಷದ ದುಡಿಮೆಯ ಪ್ರತಿಫಲ. ಓಕೆ, ಅಂದ್ರೆ ನಾನು ಹೇಳಿರೋದು EMI ಹೋಗದೆ ನಾನು ಉಳಿಸಿನೇ ಏನೋ ಮಾಡ್ತೀನಿ ಅಂದ್ರೆ ಅದು ಇಲ್ಲ. EMI ಹೋಗ್ತೀನಿ ಅಂದ್ರೆ ಅದು ಅಫ್ಕೋರ್ಸ್ 5-6 years ಕಮಿಟ್ಮೆಂಟ್. ಇನ್ನು ಮಕ್ಕಳ ಉನ್ನತ ಶಿಕ್ಷಣ, ಫಾರಿನ್ ಎಜುಕೇಶನ್ ಅಂತೆಲ್ಲ ಯೋಚನೆ ಮಾಡಿದ್ರೆ
ಅದು ಇನ್ನೂ ದೊಡ್ಡ ಗುರಿ. ಓಕೆ, ಅಂದ್ರೆ ಇದೆಲ್ಲವನ್ನ ಲೆಕ್ಕಾಚಾರ ಹಾಕೊಂಡ್ರೆ ಒಬ್ಬ ವ್ಯಕ್ತಿ ತನ್ನ ಎಲ್ಲ ಗುರಿಗಳನ್ನ ಈಡೇರ್ಸಕ್ಕೆ 50 ವರ್ಷ 60 ವರ್ಷ 100 ವರ್ಷ ದುಡಿಬೇಕಾದ ಪರಿಸ್ಥಿತಿ ಬರುತ್ತೆ ನಾವು ಒಂದೇ ಆದಾಯವನ್ನ ನೆಚ್ಕೊಂಡು ಇದ್ರೆ. ಓಕೆ, ಒಂದೇ ಆದಾಯವನ್ನ ಯಾಕೆ ನೆಚ್ಕೋಬಾರ್ದು, ಸೈಡ್ ಇನ್ಕಮ್ ಬಗ್ಗೆ ಯಾಕೆ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಗುರಿಗಳಿಗೆ ವೇಗ ಕೊಡ್ಲಿಕ್ಕೆ, ನಮ್ಮ ಕನಸುಗಳನ್ನ ಸಾಕಾರಗೊಳಿಸ್ಕೊಳ್ಳಿಕ್ಕೆ. ಓಕೆ, ಹೀಗೆ ಆಲೋಚನೆ ಮಾಡಿದಾಗ ಮಾತ್ರ ನಾವು ಆರ್ಥಿಕವಾಗಿ ಸಬಲರಾಗಿ ಸೈಡ್ ಇನ್ಕಮ್ ಜೊತೆಗೆ ಮೇನ್ ಇನ್ಕಮ್ ಸ್ಟ್ರೀಮ್ ಅನ್ನು ಇಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಹೇಳ್ತಿರೋದು ಪ್ಯಾಸಿವ್ ಇನ್ಕಮ್ ಐಡಿಯಾ ಅಷ್ಟೇ ಅಲ್ಲ. ಈಗ ತುಂಬಾ ಜನ ಹೇಳ್ಬೋದು ನಮಗ್ ಫಸ್ಟ್ ಆಫ್ ಆಲ್ ದುಡ್ಡೇ ಇಲ್ಲ, ನೀವು ದುಡ್ಡನ್ನು ತಗೊಂಡೋಗಿ ಇಲ್ಲಿ ಹೂಡಿಕೆ ಮಾಡ್ಬಿಟ್ಟು ಅದರಿಂದ ಗಳಿಸಪ್ಪ ಅಂತ ಹೇಳ್ತೀಯಾ ಅಂತ ಹೇಳಿದ್ರೆ ಆ ಥರದ ಐಡಿಯಾಗಳನ್ನ ಇವತ್ತು ಹೇಳ್ತಿಲ್ಲ. ಓಕೆ, ನಿಮಗೆ ಒಂದು ಮೇನ್ ಜಾಬ್ ಇರುತ್ತೆ, ಆ ಮೇನ್ ಜಾಬ್ ಅಥವಾ ಉದ್ಯಮ ಇರುತ್ತೆ, ಅದರ ಜೊತೆಗೆ ಬೇರೆ ಬೇರೆ ಆದಾಯದ ಸ್ಟ್ರೀಮ್ಸ್ ಗಳನ್ನ ನಿಮ್ಮ ಸಮಯದ ಜೊತೆಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ತಾತ್ಪರ್ಯ ಇದು. ಓಕೆ, ಹೇಗೆ ಉದಾಹರಣೆಗೆ ಹೇಳ್ಬೋದು, ಎಷ್ಟೋ ಜನ ಹೋಮ್ ಮೇಕರ್ಸ್ ಇರ್ತಾರೆ, ಅವ್ರಿಗೆ ದುಡಿಬೇಕು ಅಂತ ಆಸೆ ಇರುತ್ತೆ, ಹೆಚ್ಚು ಸಮಯ ಇರಲ್ಲ. ಅವ್ರು ಹೇಗೆ ಮನೆಯಿಂದನೇ ಆದಾಯ ಗಳಿಸ್ಬೋದು, ಪಾರ್ಟ್ ಟೈಮ್ ಕೆಲಸ ಮಾಡಿ ಹೇಗೆ ಆದಾಯ ಗಳಿಸ್ಬೋದು, ಇದನ್ನ ಬೇರೆ ಬೇರೆ ಸ್ತರದಲ್ಲಿ ಹೇಳ್ತಾ ಬರ್ತೀವಿ, ಬೇರೆ ಬೇರೆ ಎಕ್ಸಾಂಪಲ್ಸ್ ಮೂಲಕ ಹೇಳ್ತಾ ಬರ್ತೀವಿ, ಪ್ರಾಕ್ಟಿಕಲ್ ಎಕ್ಸ್ಪೋಜರ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಓಕೆ, ಸೊ ಸೈಡ್ ಇನ್ಕಮ್ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಒಂದು ಚೌಕಟ್ಟು ಇರಬೇಕು ಸರ್. ಕೆಲ ನಿಯಮಗಳನ್ನ ನಾವು ಮೀರಬಾರ್ದು ಅಥವಾ ಆ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಸೊ ಗೋಲ್ಡನ್ ರೂಲ್ಸ್ ಆಫ್ ಸೈಡ್ ಇನ್ಕಮ್ ಏನು? ಅಸೆಟ್ ಲೈಟ್ ಮಾಡೆಲ್ ಅಂತೇಳಿ ಕರಿತೀವಿ. ಅಸೆಟ್ ಲೈಟ್ ಲೋ ಕ್ಯಾಪಿಟಲ್ ಮಾಡೆಲ್, ಇದು ರೂಲ್ ನಂಬರ್ 1. ರೂಲ್ ನಂಬರ್ 1 ಇದು. ನೋಡಿ, ಯಾವುದೇ ಸೈಡ್ ಇನ್ಕಮ್ಗೆ ನಾವು ದಾರಿಯನ್ನ ಹುಡುಕುವಾಗ ಕೆಲವು ಪ್ಯಾರಾಮೀಟರ್ಸ್ ಅನ್ನ ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಏನಪ್ಪಾ ಅದು ಅಂತ ಹೇಳಿದ್ರೆ ಅಸೆಟ್ ಲೈಟ್ ಅಂಡ್ ಲೋ ಕ್ಯಾಪಿಟಲ್ ಮಾಡೆಲ್. ಏನಪ್ಪಾ ಅದು ಅಂತೇಳಿ ನೀವು ಕೇಳಿದ್ರೆ, ಈಗ ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ, ನಾನೊಂದು ಸೈಡ್ ಇನ್ಕಮ್ ಮಾಡಬೇಕು ಅಂತ ಹೇಳಿ ದೊಡ್ಡ ಮೊತ್ತದ ಬಂಡವಾಳವನ್ನ ತೆಗೆದುಕೊಂಡು ಹೋಗಿ ಏನೋ ಸಣ್ಣ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ಕೈ ಸುಟ್ಕೋತಾರೆ. ಯಾವಾಗಲೂ ಸೈಡ್ ಇನ್ಕಮ್ ಕ್ರಿಯೇಟ್ ಮಾಡುವಾಗ ಮೊದಲನೇದಾಗಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು. ಪ್ಯಾರಲಲ್ ಆಗಿ ನಾನು ಒಂದು ಕೆಲಸ ಮಾಡ್ತಿದ್ದೀನಿ, ಅದ್ರ ಜೊತೆಗೆ ಹೆಚ್ಚು ಬಂಡವಾಳ ಹಾಕದೆ ನಾನು ಗಳಿಸೋಕೆ ಸಾಧ್ಯನಾ ಅಂತ ಆಲೋಚನೆ ಮಾಡಬೇಕು. ಅದು ಮೊದಲನೇ ಫಿಲ್ಟರ್. ಎರಡನೇದು, ನಾನು ಮಾಡುವಂಥ ಒಂದು ಸೈಡ್ ಇನ್ಕಮ್ನ ಒಂದು ಕೆಲಸದಿಂದ ನನಗೆ ಪ್ರೆಡಿಕ್ಟೇಬಲ್ ಹಣ ಬರುತ್ತಾ, ಪ್ರತಿ ತಿಂಗಳು ಇಂತಿಷ್ಟು ಆದಾಯವನ್ನ ನಾನು ಪಡ್ಕೊಳ್ಬೋದಾ ಅನ್ನೋದು ಎರಡನೇ ವ್ಯಾಲಿಡೇಷನ್. ಮೂರನೇ ವ್ಯಾಲಿಡೇಷನ್ನು, 6 ರಿಂದ 8 ಗಂಟೆ ನಾನು ಬೇರೆ ಕಡೆ ಕೆಲಸ ಮಾಡಿದ ನಂತರ ಇದನ್ನ ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ. ಈ 3 ಪ್ಯಾರಾಮೀಟರ್ಸ್ ಅನ್ನು ನೋಡ್ಕೋಬೇಕು. ಮೊದಲನೇದೇನು, ಹೆಚ್ಚು ಬಂಡವಾಳ ಹಾಕಬಾರ್ದು. ಎರಡನೇದು, ನಿರ್ದಿಷ್ಟ ಆದಾಯ ಬರುತ್ತೆ ನೋಡ್ಕೋಬೇಕು. ಮೂರನೇದು, ನಾನು ಮಾಡುತ್ತಿರುವ ಕೆಲಸದ ಜೊತೆಗೆ ಇದನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತಾ, ಈ ಸೈಡ್ ಇನ್ಕಮ್ನ ಹಾದಿನ ಅನ್ನೋದನ್ನ ನೋಡ್ಕೊಳ್ಳೋಂಥದ್ದು. ಈ 3 ಪ್ಯಾರಾಮೀಟರ್ಸ್ ನೋಡ್ಕೊಂಡ ನಂತರ ಮುಂದುವರಿಬೇಕಾಗುತ್ತೆ. ನೈ ಸರ್, ಈಗ ಪ್ರಾಕ್ಟಿಕಲ್ ಐಡಿಯಾಗಳತ್ತ ಗಮನ ಹರಿಸೋಣ. 10 ಐಡಿಯಾಗಳಿದ್ದಾವೆ, ಒಂದು ಬೋನಸ್ ಐಡಿಯಾ ಕೂಡ ಇದೆ. ಸೊ ಮೊದಲನೇ ಐಡಿಯಾ ಯಾವುದು? ನೋಡಿ ಅಭಿ, ಈ ಮೊದಲನೇ ಐಡಿಯಾ ಯಾವ್ದಪ್ಪ ಅಂತ ಹೇಳಿದ್ರೆ ಹೋಮ್ ಟ್ಯೂಷನ್ ಅಥವಾ ಟ್ಯೂಷನ್ ಸೆಂಟರ್ ನಡೆಸುವಂಥದ್ದು. ಯಾಕಿದು ಬಹಳ ದೊಡ್ಡ ಅವಕಾಶ ಅಂತ ಹೇಳಿದ್ರೆ, ನೋಡಿ, ನಗರವಾಸಿಗಳಲ್ಲಿ ಏನ್ ಸಮಸ್ಯೆ, ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅಥವಾ ಯಾರೋ ಒಬ್ರು ಕೆಲ್ಸಕ್ಕೆ ಹೋಗದೆ ಇದ್ರು ಕೂಡ ಅವರ ಮಕ್ಕಳಿಗೆ ಹೇಳಿಕೊಡುವಷ್ಟು ಜ್ಞಾನ ಅವ್ರಿಗೆ ಇರಲ್ಲ. ಈ ಸವಾಲನ್ನ ನಗರದಲ್ಲಿ ಎದುರಿಸ್ತಾರೆ. ಇನ್ನು ಹಳ್ಳಿಗಾಡಿನಲ್ಲಿರೋ ಸಮಸ್ಯೆ ಏನು ಅಂತ ಹೇಳಿದ್ರೆ, ಎಷ್ಟೋ ಸಂದರ್ಭದಲ್ಲಿ ತಂದೆ ತಾಯಿ ಕಡಿಮೆ ಓದಿರ್ತಾರೆ, ಅವ್ರಿಗೆ ಹೇಳಿಕೊಡುವಂತ ಒಂದು ಅವಕಾಶ ಅಥವಾ ಸಂದರ್ಭ ಸೃಷ್ಟಿಯಾಗೋದಿಲ್ಲ. ಯಾಕೆಂದ್ರೆ ಅವರಿಗೆ ತಿಳುವಳಿಕೆ ಆ ವಿಚಾರಗಳಲ್ಲಿ ಕಡಿಮೆ ಇರುತ್ತೆ. ಅಲ್ಲಿ ಕೂಡ ಈ ಟ್ಯೂಷನ್ ಸೆಂಟರ್ಗಳಿಗೆ ಅವಕಾಶ ಇದೆ. ಈ ಅವಕಾಶವನ್ನ ಬಳಸ್ಕೊಂಡು ಎಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಯೂನಿಟ್ ಎಕನಾಮಿಕ್ಸ್ಗೆ ಬರ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ವಿಷಯಗಳಲ್ಲಿ ಇದನ್ನ ಮಾಡ್ಬೋದು. ಈಗ ನೋಡಿ, ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿಯ ವ್ಯವಸ್ಥೆಯನ್ನ ಮಾಡ್ಬೋದು. ನಿಮ್ಮದೇ ಸ್ವಂತ ಮನೆ ಇದ್ರೆ ಮಾಡ್ಬೋದು, ಬಾಡಿಗೆ ಮನೇಲಿದ್ರೆ ಮಾಡ್ಬೋದು. ಎಲ್ಲಿದ್ರೂ ಕೂಡ ಹೋಮ್ ಟ್ಯೂಷನ್ನ ಅಥವಾ ಒಂದು ಟ್ಯೂಷನ್ ಸೆಂಟರ್ನ ತೆಗಿಲಿಕ್ಕೆ ಏನು ಸಮಸ್ಯೆ ಇಲ್ಲ. ಮತ್ತೆ ದಿನದಲ್ಲಿ ಇದು ನೀವು ಮೀಸಲಿಡಬೇಕಾಗಿರುವಂತ ಸಮಯ 2 ರಿಂದ 3 ಗಂಟೆ ಮ್ಯಾಕ್ಸಿಮಮ್. ಸೊ ಅಷ್ಟು ಸಮಯ ನಿಮಗಿದೆ, ಅದಕ್ಕೆ ಬೇಕಾದ ಸ್ಕಿಲ್ ಸೆಟ್ ಇದೆ ಅಂತ ಹೇಳಿದ್ರೆ ಟ್ಯೂಷನ್ ಕೂಡ ಒಳ್ಳೆ ಗಳಿಕೆ ಅವಕಾಶ. ಎಷ್ಟರ ಮಟ್ಟಿಗೆ ಗಳಿಕೆ ಅವಕಾಶ ಇದೆ ಅಂತ ಹೇಳಿದ್ರೆ, ನೀವು ಇಂಡಿವಿಜುವಲ್ ಆಗಿ ಹೋಮ್ ಟ್ಯೂಟರ್ ಆಗಿ ಯಾರ್ದೋ ಮನೆಗೆ ಹೋಗಿ ನೀವು ಮಕ್ಕಳಿಗೆ ಕಲಿಸ್ತೀರಿ ಅಂತ ಹೇಳಿದ್ರೆ ತಿಂಗಳಿಗೆ 40,000 45,000 ಕೊಡುವಂತ ಅವಕಾಶ ಬೆಂಗಳೂರಿನಲ್ಲಿದೆ. ಎಲ್ಲ ಕಡೆ ಇದೆ ಅಂತ ಹೇಳಿ ನಾನು ಹೇಳೋದಿಲ್ಲ. ಈಗ ಎಷ್ಟು ಅರ್ನ್ ಮಾಡ್ಬೋದು ಹಳ್ಳಿಗಾಡಾಗ್ಲಿ ಅಥವಾ ಸಿಟಿ ಆಗ್ಲಿ ಅಂತ ಹೇಳಿದ್ರೆ, ನಮ್ಮ ಮೇನ್ ಸ್ಟ್ರೀಮ್ ಜಾಬ್ ಜೊತೆಗೆ ನಾವು ಸಂಜೆ ಒಂದು ಟ್ಯೂಷನ್ ನಡೆಸಿದ್ರೆ, 1-2 ಗಂಟೆ 2.5 ಗಂಟೆ ನಡೆಸಿದ್ರೆ
2,000ದಿಂದ 8,000ವರೆಗೂ ಕೂಡ ಅರ್ನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಫ್ಕೋರ್ಸ್ ಹೇಗೆ ಟ್ಯೂಷನ್ ಮಾಡ್ಬೋದು, ನಾವು ಹೇಳ್ದಲ್ಲ, ಹೋಮ್ ಟ್ಯೂಟರ್, ಒಬ್ಬರಿಗೆ ನಿರ್ದಿಷ್ಟವಾಗಿ ಹೋಗಿ ಪಾಠ ಮಾಡುವಂಥದ್ದು, ಗುಂಪಿನಲ್ಲಿ ಪಾಠ ಮಾಡುವಂಥದ್ದು, ಒಂದು ಟ್ಯೂಷನ್ ಸೆಂಟರ್ನ ಶುರು ಮಾಡಿ ಅಲ್ಲಿ ಬ್ಯಾಚ್ ನಲ್ಲಿ ಪಾಠ ಮಾಡುವಂಥದ್ದು, ಈ ರೀತಿಯ ಅವಕಾಶಗಳಿದೆ. ಇದರ ಸದುಪಯೋಗ ಮಾಡಿಕೊಂಡ್ರೆ ನಿಮಗೆ ಮೇನ್ ಇನ್ಕಮ್ ಜೊತೆ ಇನ್ನೊಂದು ಇನ್ಕಮ್ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಐಡಿಯಾ 2 ಯಾವುದು ಸರ್? ಐಡಿಯಾ 2 ಯಾವ್ದಪ್ಪ ಅಂತ ಹೇಳಿದ್ರೆ, ಈಗ ನೋಡಿ ಬಹಳ ಮೆಚ್ಚಿನ ವಿಷಯ ಇದು. ಹೆಣ್ಮಕ್ಳಿಗಂತೂ ಈಗ ನೋಡಿ ಮ್ಯಾಕ್ಸಿಮಮ್ ಅವ್ರು ಸೋಷಿಯಲ್ ಮೀಡಿಯಾಲಿ ಟೈಮ್ ಸ್ಪೆಂಡ್ ಯಾವ್ದ್ರ ಮೇಲೆ ಮಾಡ್ತಾರೆ ಅಂದ್ರೆ, ಅಫ್ಕೋರ್ಸ್ ಬೇರೆ ಬೇರೆ ಒಳ್ಳೊಳ್ಳೆ ವಿಷಯಗಳನ್ನು ಕಲಿತಾರೆ. ಅವ್ರಿಗೆ ನಾನು ಯಾವ ಬಟ್ಟೆ ತಗೊಳ್ಳಿ, ಯಾವ ಸೀರೆ ತಗೊಳ್ಳಿ, ಇವಾಗಂತೂ ವರಮಹಾಲಕ್ಷ್ಮಿ ಸೀಸನ್, ಈ ರೀತಿಯ ಒಂದು ಆಸಕ್ತಿ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ನಾವು ನೋಡ್ತೀವಿ. ಅಂದ್ರೆ ಸೀರೆ, ಬಟ್ಟೆ, ಇದ್ರ ಬಗ್ಗೆ ಸಹಜವಾಗಿನೇ ಒಂದು ಸೌಂದರ್ಯದ ವಿಚಾರದಲ್ಲಿ ಅವರಿಗೆ ವಿಶೇಷ ಪ್ರಜ್ಞೆ ಇರುತ್ತೆ. ಮತ್ತೆ ಅವ್ರು ಹೆಚ್ಚು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಈಗ ನೋಡಿ ಬೆಂಗಳೂರಿನಲ್ಲಿ ನೋಡಿದ್ರೆ ನೀವು ಎಷ್ಟೊಂದು ಸ್ಯಾರಿ ಸೆಂಟರ್ಗಳು, ಎಷ್ಟೊಂದು ಈ ಹೊಸ ಬಟ್ಟೆ ಅಂಗಡಿಗಳು ಓಪನ್ ಆಗಿದ್ದಾವೆ ಸಣ್ಣ ಸಣ್ಣ ಮಟ್ಟದಲ್ಲಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ನ ಬೇಸಾಗಿಟ್ಕೊಂಡು ಬಿಸ್ನೆಸ್ ಅನ್ನೇ ಕಟ್ಟಿದವರು ಇವತ್ತಿದ್ದಾರೆ. ಸೊ ಅದು ಕೂಡ ನೀವು ಹಂಗಂತ ದೊಡ್ಡ ಮಟ್ಟದಲ್ಲಿ ಒಂದು ಅಂಗಡಿ ಓಪನ್ ಮಾಡಿ ಬಂಡವಾಳ ಹಾಕಿ ಇದನ್ನ ಮಾಡ್ಬೇಕಾಗಿಲ್ಲ. ನೀವು ಮನೆಯಿಂದನೇ ಒಂದು ಸಣ್ಣ ಬಂಡವಾಳ, ಒಂದು 5,000 ರೂಪಾಯಿ, 10,000 ರೂಪಾಯಿಗೆ 10,000 ರೂಪಾಯಿ ಕೊಟ್ರೆ ಇವತ್ತು 2,000 ರೂಪಾಯಿ ಅಂತ ತಗೊಂಡ್ರು ನೀವು 10 ಸೀರೆ ತರಿಸ್ಬೋದು. ಇನ್ನೊಂದು 10,000 ರೂಪಾಯಿ ಹಾಕಿದ್ರೆ ಒಂದು 10 ಡ್ರೆಸ್ ತರಿಸ್ಬೋದು. ಇದನ್ನ ಮನೇಲಿ ಇಟ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಅದರ ಲಿಸ್ಟ್ ಮಾಡ್ಕೊಂಡು ನಿಮ್ಮ ಕನೆಕ್ಟ್ಗಳ ಮೂಲಕನೇ ನೀವು ಮಾರಾಟ ಮಾಡ್ತಾ ಬಂದ್ರೆ ಅದು ಕೂಡ ಒಳ್ಳೆ ಅವಕಾಶ. ಮತ್ತೆ ಎಲ್ಲಿ ತರ್ಬೋದು, ಸೋರ್ಸ್ ಎಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ, ನಾವೀಗ ಸ್ಕ್ರೀನ್ ಮೇಲೆ ನಾವು ಅದನ್ನು ತೋರಿಸ್ತೀವಿ. ಈಗ ನೋಡಿ, ಸೂರತ್ತು, ಜೈಪುರ್, ಕಾಂಚೀಪುರಂ, ಈ ಕರ್ನಾಟಕದಲ್ಲಿ ಹೇಳೋದಾದ್ರೆ ನಿಮಗೆ ಮೊಳಕಾಲ್ಮೂರು, ಈ ರೀತಿ ಎಷ್ಟೊಂದು ಪ್ಲೇಸ್ಗಳಿದಾವೆ. ಪ್ರತಿ ಸ್ಟೇಟ್ ಅಲ್ಲೂ ಈ ಹೋಲ್ಸೇಲ್ ಪರ್ಚೇಸ್ಗೆ, ಬಟ್ಟೆಗಳ ಪರ್ಚೇಸ್ಗೆ ಒಂದಿಷ್ಟು ಜಾಗಗಳಿದಾವೆ. ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ, ಬಲ್ಕ್ ಪರ್ಚೇಸ್ ಮಾಡಿ ಬಂದ್ರೆ ಮಾರ್ಜಿನ್ ಜಾಸ್ತಿ ಸಿಗುತ್ತೆ. ಮತ್ತೆ ಏನ್ ಜನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಈಗ ದೊಡ್ಡ ದೊಡ್ಡ ಅಂಗಡಿ ಇದೆಯಲ್ಲ, ಇದ್ರಲ್ಲಿ ಏನು ಅವಕಾಶ ಇದೆ ಅಂತ ಹೇಳಿದ್ರೆ, ತುಂಬಾ ಜನ ಇವ್ರು ನಮಗೆ ಗೊತ್ತಿದ್ದಾರೆ, ಒಳ್ಳೆ ಬಟ್ಟೆ ತಂದಿದ್ದಾರೆ, ಕಡಿಮೆ ರೇಟ್ಗೂ ಸಿಗುತ್ತೆ, ಅಂಗಡಿಲಿ ರೇಟು ಜಾಸ್ತಿ, ನಮಗ್ ಮತ್ತೆ ಅವ್ನು ಯಾವ ಬಟ್ಟೆ ಕೊಡ್ತಾನೆ ಅಂತ ಗೊತ್ತಿರಲ್ಲಪ್ಪ, ಇವ್ರನ್ನಾದ್ರೂ ಹೋಗಿ ಕೇಳ್ಬೋದು ನಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ಎಷ್ಟೊಂದು ಬಟ್ಟೆ ಬಿಸ್ನೆಸ್ಗಳು ನಡೀತವೆ. ಈಗ ನೋಡಿ 90% ನೀವು ನೋಡ್ತಾ ಹೋದ್ರೆ ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮೂಲಕನೇ ಎಷ್ಟೊಂದು ಮಾರಾಟ ಆಗ್ತಿದೆ ಈ ಸೀರೆ ಅಥವಾ ಬಟ್ಟೆ ಅಂತ ಬಂದಾಗ. ಈಗ ನಾನು ಹೇಳೋದು, ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿಲ್ಲ, ಅಂಗಡಿ ಹಾಕ್ಬೇಕಾಗಿಲ್ಲ, 15-20 ಪೀಸ್ ತಗೊಳ್ಳಿ ಸೀರೆ, 15-20 ಡ್ರೆಸ್ ಪೀಸ್ ತಗೊಳ್ಳಿ, ಅದನ್ನ ನಿಮ್ಮ ಫ್ರೀ ಟೈಮಲ್ಲಿ ಮಾರಿ. ತಿಂಗಳಲ್ಲಿ ನೀವು ಶನಿವಾರ ಭಾನುವಾರನ ಅಥವಾ ನಿಮ್ಗೆ ಯಾವತ್ತೋ ಒಂದು ರಜಾ ದಿವಸ ಇರುತ್ತೆ, ಅದನ್ನ ಮಾಡ್ಬೋದು. ಅದನ್ನ ಸ್ಪೆಂಡ್ ಮಾಡಿ ಈಗೆಲ್ಲ ಒಂದು ಸಣ್ಣದಾಗಿ ಒಂದು ಸ್ಟ್ಯಾಂಡಿಂಗ್ ಸ್ಟಾಲ್ ಹಾಕ್ಬೋದು. ಅದು ಹಾಕಿ ಕೂಡ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಮಾರ್ಜಿನ್ ಜಾಸ್ತಿ. ತಿಂಗಳಿಗೆ 10,000ದಿಂದ 25,000ವರೆಗೂ ಕೂಡ ದುಡಿಲಿಕ್ಕೆ ಸಾಧ್ಯ ಇದೆ. ಆದ್ರೆ ಒಂದೇನಪ್ಪ ಅಂತ ಹೇಳಿದ್ರೆ, ನೀವು ಗ್ರಾಹಕರ ಮನ ಗೆಲ್ಲುವಲ್ಲಿ ನೀವು ಯಶಸ್ವಿ ಆಗ್ಬೇಕು. ನಿಮಗೆ ಮಾತುಗಾರಿಕೆ ಗೊತ್ತಿರಬೇಕು, ಮತ್ತೆ ಕಮ್ಯುನಿಕೇಟ್ ಮಾಡೋದು ಗೊತ್ತಿರಬೇಕು. ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಕ್ರಿಯೇಟ್ ಮಾಡೋದು ಅಥವಾ ಒಂದು ರೀಲ್ ಕ್ರಿಯೇಟ್ ಮಾಡುವಂಥದ್ದು. ಇವತ್ತು ನೋಡಿ AI ಟೂಲ್ಸ್ ಇದಾವೆ, ನಿಮಗೆ ತಮ್ನೇಲ್ ಕ್ರಿಯೇಟ್ ಮಾಡಿಕೊಡುತ್ತೆ, ಆಡಿಯೋ ಕ್ರಿಯೇಟ್ ಮಾಡಿಕೊಡುತ್ತೆ. ಮನೆಯಲ್ಲೇ ಕೂತು ಎಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಓಕೆ, ನೈಸ್ ಸರ್. ಐಡಿಯಾ ನಂಬರ್ 3 ಏನಂತ ಹೇಳಿದ್ರೆ, ಶಾರ್ಟ್ ಫಾರ್ಮ್ ವಿಡಿಯೋ ಎಡಿಟಿಂಗ್ ಅಂಡ್ ರೀಲ್ ಕ್ರಿಯೇಷನ್. ಎಷ್ಟೋ ಜನ ವಿಡಿಯೋ ಎಡಿಟರ್ಗಳು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಫುಲ್ ಟೈಮ್ ಉದ್ಯೋಗ ಅಲ್ಲಿರುತ್ತೆ, ಫ್ರೀ ಟೈಮ್ ಇರುತ್ತೆ. ಆ ಟೈಮಲ್ಲಿ ಅವರು ಎಡಿಟಿಂಗ್ ಮೂಲಕ ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಯೂಸರ್ ಜನರೇಟೆಡ್ ಕಾಂಟೆಂಟ್ ಅನ್ನೋ ಒಂದು ಸ್ಪೇಸ್ ಇದೆ. ಈಗ ನಾನೊಬ್ಬ ಕ್ರಿಯೇಟರ್, ನಂಗೆ ಬಹಳ ಸರಳವಾಗೊಂದು ವಿಡಿಯೋ ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ, ನಾನು ನಿರ್ದಿಷ್ಟ ಪ್ರಾಡಕ್ಟ್ಗಳ ಬಗ್ಗೆ ವಿಡಿಯೋ ಮಾಡಿ ಕೊಟ್ರೆ ನನಗೆ 500 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ತನಕ ಒಂದು ವಿಡಿಯೋಗೆ ಸಿಗುತ್ತೆ. ಅದಕ್ಕೇನು ದೊಡ್ಡ ಕ್ಯಾಮ್ರಾ ಬೇಕು ಹಂಗೇನು ಇಲ್ಲ. ನಿಮ್ಮ ಮೊಬೈಲ್ ಫೋನ್ ಓಪನ್ ಮಾಡಿ ಅದರಲ್ಲಿ ಒಂದು ರೀಲ್ ಕ್ರಿಯೇಟ್ ಮಾಡಿ ಅವ್ರು ಕಂಟೆಂಟ್ ಕೊಡ್ತಾರೆ, ಅದರ ಪ್ರಕಾರ ಮಾಡಿಕೊಟ್ರೆ 500 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ತನಕ ದುಡಿಯೋ ಅವಕಾಶ ಇರುತ್ತೆ. ಈ ಒಂದು ವಿಡಿಯೋ ಎಡಿಟಿಂಗ್ ಮಾಡಿಕೊಟ್ರು ಕೂಡ ಒಂದು ವಿಡಿಯೋಗೆ ಆ ಸ್ಕಿಲ್ ಸೆಟ್ ಮೇಲೆ ಹೋಗುತ್ತೆ. 1,500, 2,000ದಿಂದ ಹಿಡಿದು 10,000ವರೆಗೂ ಚಾರ್ಜ್ ಮಾಡುವಂತ ಸಂದರ್ಭಗಳು ಇರ್ತವೆ. ಸೊ ವಿಡಿಯೋ ಎಡಿಟಿಂಗ್ ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಕಿಲ್. ನಾವು ಹೇಳಿದ್ವಿ ನೋಡಿ, ತಿಂಗಳಿಗೆ 7,500ದಿಂದ 15,000 ತನಕ ದುಡಿಯುವಂತ ಅವಕಾಶ ಇದರಲ್ಲಿ ಇದೆ. ಎಷ್ಟೊಂದು ಇವಾಗ ನೋಡಿ ಕ್ರಿಯೇಟರ್ ಎಕಾನಮಿ ಅಂತ ಹೇಳ್ತೀವಿ ನಾವು. ಈಗ ಎಲ್ಲರೂ ಕ್ರಿಯೇಟರ್ಸೇ. ಈಗ ಪ್ರತಿಯೊಬ್ರು ಏನಾದ್ರೂ ಒಂದು ವಿಡಿಯೋ ಮಾಡ್ತಿರ್ತಾರೆ. ಅಂತ ಸಂದರ್ಭ ಇವತ್ತು ಬಂದಿದೆ, ಬೂಮಲ್ಲಿ ಇದೆ. ಈ ಟೈಮಲ್ಲಿ ಗಳಿಸ್ಕೊಳ್ಳಿಕ್ಕೆ ಒಳ್ಳೆ ಅವಕಾಶ. ಯಾಕೆಂದ್ರೆ ಇವತ್ತು ಹೆಂಗಾಗಿದೆ ಅಂದ್ರೆ
ಅದು ಸಣ್ಣ ಕಂಪ್ನಿ ಆಗಲಿ ದೊಡ್ಡ ಕಂಪ್ನಿ ಆಗಲಿ ಅವ್ರು ಡಿಜಿಟಲಿ ಪ್ರೆಸೆಂಟ್ ಇರಲೇಬೇಕು. ಡಿಜಿಟಲಿ ಪ್ರೆಸೆಂಟ್ ಇರಬೇಕು ಅಂತ ಹೇಳಿದ್ರೆ ಅವರಿಗೆ ಕ್ರಿಯೇಟರ್ಸು ಬೇಕು. ಕ್ರಿಯೇಟರ್ಸ್ ಬೇಕು ಅಂತ ಹೇಳಿದ್ರೆ ನಿಮಗೆ ಸ್ಥಳೀಯ ಭಾಷೆಯಲ್ಲೇ ಬೇಕು, ಮತ್ತೆ ಆ ಒಂದು ಸ್ಲ್ಯಾಂಗ್ ಅಲ್ಲಿ ಇರೋರು ಬೇಕು ಅಂತ ಹೇಳಿದ್ರೆ ಆ ಭಾಗದ ಪ್ರತಿಯೊಬ್ಬರಿಗೂ ಕೆಲಸ ಇಲ್ಲಿ ಸಿಗುವಂತ ಅವಕಾಶ ಜಾಸ್ತಿ ಇದೆ. ಇದಕ್ಕೆ ಫುಲ್ ಟೈಮ್ ಬೇಕಾಗಿಲ್ಲ. ವಾರದಲ್ಲಿ ಅರ್ಧ ದಿವಸ ಅಥವಾ ಪ್ರತಿ ದಿವಸ 2 ಅವರ್ ಮೀಸಲಿಟ್ರು ಇದನ್ನ ಪೂರೈಸಲಿಕ್ಕೆ ಸಾಧ್ಯ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಈಗ ನೀವು ಮುಂಬೈಯಲ್ಲಿ ನೋಡಿದ್ರೆ ಡಬ್ಬಾವಾಲ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದೇ ರೀತಿ ನೀವು ಮನೆಯಲ್ಲೇ ಎದ್ಕೊಂಡು ಟಿಫಿನ್ ಸರ್ವಿಸಸ್ ಅನ್ನ ಮಾಡ್ಬೋದು. ಈ ಮಹಾನಗರಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಹಿರಿಯ ನಾಗರಿಕರಿಗೆ ಅಡುಗೆ ಮಾಡೋಕ್ಕಾಗಲ್ಲ, ಅಥವಾ ಎಷ್ಟೋ ಜನ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಿರ್ತಾರೆ. ಅವರಿಗೆ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡ್ರೆ ಮಧ್ಯಾಹ್ನ ತಿಂಡಿ ತಿನ್ನಕ್ಕಾಗಲ್ಲ, ಮಧ್ಯಾಹ್ನ ತಿಂಡಿ ತಿಂದ್ರೆ ರಾತ್ರಿ ಊಟ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ. ಇಲ್ಲ ಆನ್ಲೈನ್ ಆ್ಯಪ್ಗಳ ಮೇಲೆ ಅವ್ರು ಡಿಪೆಂಡ್ ಆಗಿ ಆ ಪ್ಲಾಸ್ಟಿಕ್ ಕವರಲ್ಲಿ ಬಿಸಿಯಾದ ಯಾವುದೋ ಒಂದು ಅತಿಯಾದ ಆಯಿಲ್ ಹಾಕಿರುವಂಥ ಆಹಾರವನ್ನು ತಿನ್ನುವಂಥ ಸಂದರ್ಭ ಬರುತ್ತೆ. ಈ ಅವಕಾಶವನ್ನು ಹೇಗೆ ಬಳಸ್ಕೋಬೋದು ಅಂತ ಹೇಳಿದ್ರೆ ಟಿಫಿನ್ ಸರ್ವಿಸಸ್ ಅನ್ನ ಆರಂಭ ಮಾಡೋ ಮೂಲಕ. ಬಹಳ ಸರಳವಾಗಿ ಹೇಳ್ತೀನಿ ಇದನ್ನ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಉದಾಹರಣೆಗೆ ನೀವು ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಿ. ಆ ಆಫೀಸಲ್ಲಿ ಕೆಲಸ ಮಾಡುವಾಗ ಬೇರೆ ಬೇರೆ ರಾಜ್ಯದ ಹುಡುಗರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಊಟ ಎಲ್ಲಿ? PGಲಿ ಇಲ್ಲ ಹೋಟ್ಲಲ್ಲಿ, ಇಲ್ಲ ಅವರೇ ರೂಮಲ್ಲಿ ಇದ್ರೆ ಅವರೇ ಅಡುಗೆ ಮಾಡ್ಕೋಬೇಕು. ಎಷ್ಟೋ ಸಂದರ್ಭದಲ್ಲಿ ಅವ್ರಿಗೆ ಅದು ಸಾಧ್ಯ ಆಗಲ್ಲ. ಇದನ್ನ ನೀವು ಹೇಗೆ ಅವಕಾಶವಾಗಿ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಪ್ರತಿ ದಿವಸ ಅಡುಗೆ ಮಾಡ್ತಾರೆ. ಅಡುಗೆ ಮಾಡುವಾಗ ಇನ್ನೊಬ್ರಿಗೆ ಅಡುಗೆ ಮಾಡಿ ಅಂತ ಹೇಳಿದ್ರೆ ನೀವು ನಿಮ್ಮ ಸ್ನೇಹಿತನ ಜೊತೆಗೋ ಅಥವಾ ನಿಮ್ಮ ಆಫೀಸ್ನಲ್ಲಿರೋರ ಜೊತೆಗೋ ಮಂತ್ಲಿ ನಾನು ಪ್ರತಿ ದಿವಸ ನಿನಗೆ ಊಟವನ್ನು ಪ್ರೊವೈಡ್ ಮಾಡ್ತೀನಪ್ಪ, ನಿನಗೆ ಒಳ್ಳೆ ಆಹಾರವನ್ನು ಕೊಡ್ತೀನಿ, ನಿನ್ನ ಬೇಡಿಕೆಗೆ ತಕ್ಕಂತೆ ನಾನು ಕೊಡ್ತೀನಿ ಅನ್ನೋ ಒಂದು ಮಾತುಕತೆಯನ್ನ ಮಾಡ್ಕೊಂಡ್ರೆ ಒಂದು ಊಟಕ್ಕೆ ಇಂತಿಷ್ಟು ಅಂತ ಪ್ರತಿ ದಿವಸ ಚಾರ್ಜ್ ಮಾಡಿ. 30 ದಿನಕ್ಕೆ ಇಂತಿಷ್ಟು ಅಂತ ತಗೊಂಡ್ರೆ ತಿಂಗಳಿಗೆ ಅದೊಂದು ಆದಾಯ. ಅಫ್ಕೋರ್ಸ್ ನೀವು ಹೇಳ್ಬೋದು ಏನಪ್ಪ ಫ್ರೆಂಡ್ಸ್ ಹತ್ರ ಚಾರ್ಜ್ ಮಾಡೋದು ಹೇಗೆ ಅಂತ. ಇದರಲ್ಲಿ ನೋಡಿ, ಫ್ರೆಂಡ್ಶಿಪ್ ಅನ್ನೋದು ಮತ್ತೊಂದು ವಿಚಾರ. ಅಂದ್ರೆ ಈಗ ನೀವು ಒಂದು 4 ಜನ ಹೋಗ್ತೀವಿ, ಒಟ್ಟಿಗೆ ಕಾಫಿ ಕುಡಿತೀವಿ, ಒಟ್ಟಿಗೆ ಊಟ ಮಾಡ್ತೀವಿ, ಅದಕ್ಕೆ ಬಿಲ್ ಕೊಡೋದು ಬೇರೆ. ಈಗ ನೀವು ಪ್ರತಿ ದಿವಸ ನೀವು ತಂದ್ಕೊಡ್ತೀವಿ ಅಂದಾಗ ಅದು ಅವರಿಗೂ ಅನುಕೂಲ, ನಿಮಗೂ ಅನುಕೂಲ. ಇದರಲ್ಲಿ ಮುಜುಗರ ಪಟ್ಕೊಳ್ಳುವಂಥದ್ದು ಏನಿರಲ್ಲ. ಈಗ ಒಂದು ಊಟಕ್ಕೆ 100 ರೂಪಾಯಿ ಚಾರ್ಜ್ ಮಾಡಿದ್ರು ಕೂಡ ತಿಂಗಳಿಗೆ 30 ಊಟ ಕೊಡ್ತೀರಿ ಅಂತ ಇಟ್ಕೊಳ್ಳಿ, 3,000 ರೂಪಾಯಿ ಸಿಗುತ್ತೆ. 3,000 ರೂಪಾಯಿ ಅಂದ್ರೆ ನಿಮಗೆ ಎಲ್ಲ ಎಕ್ಸ್ಪೆನ್ಸಸ್ ಹೋದ್ರೂ 1,000 ರೂಪಾಯಿ ಖರ್ಚಾಗಿರುತ್ತೆ. ಈಗ ನೀವು ಅದಕ್ಕಾಗಿ ಏನು ಸ್ಪೆಷಲ್ ಆಗಿ ಅಡುಗೆ ಮಾಡಲ್ಲ. ಈಗ ನಿಮ್ಮ ಮನೆಯಲ್ಲಿ ತಂದೆ ತಾಯಿ 2 ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ, ನಿಮಗೆ ಡಬ್ಬಿ ಕಟ್ಟಬೇಕು, ನಿಮ್ಗೆ ಡಬ್ಬಿ ಕಟ್ಟೋ ಜೊತೆಗೆ ಇನ್ನೊಂದು ಡಬ್ಬಿ ಕಟ್ತಾರೆ. ನಾನು ಹೇಳ್ತಿರೋದು ಒನ್ ಆಫ್ ದಿ ಸ್ಮಾಲೆಸ್ಟ್ ಅಪ್ರೋಚ್. ಈಗ ಅಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ನೀವು ಟಿಫಿನ್ ಸರ್ವಿಸಸ್ಸೇ ಮಾಡಬಹುದು. ಪ್ರತಿ ಮಧ್ಯಾಹ್ನ ನಾವು ಇಂತಿಷ್ಟು ಜನಕ್ಕೆ ಊಟ ಕೊಡ್ತೀನಿ ಅಂತ. ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಿದ್ದಾವೆ. ಮತ್ತೆ ಈಗ ಹತ್ತತ್ರ ಕಚೇರಿಗಳಿರ್ತವೆ. ನಿಮ್ಮ ಆಫೀಸಲ್ಲಿ ಒಂದು 20 ಜನ ಇದ್ದಾರೆ ಸರ್, ಪ್ರತಿ ದಿವಸ ನಾನು ಊಟ ತಂದು ಕೊಡ್ತೀನಿ, ಅಥವಾ ರಾತ್ರಿ ಊಟ ತಂದು ಕೊಡ್ತೀನಿ, ಅಥವಾ ಬೆಳಿಗ್ಗೆ ಟಿಫನ್ ಕೊಟ್ಟು ಹೋಗ್ತೀನಿ. ಇದಕ್ಕೆ ನೀವೇನು ದೊಡ್ಡ ರೆಸ್ಟೋರೆಂಟ್ ಓಪನ್ ಮಾಡಬೇಕು, ದೊಡ್ಡ ಕೇಟರಿಂಗ್ ಸರ್ವಿಸ್ ಓಪನ್ ಮಾಡಬೇಕು ಇಲ್ಲ. ನಿಮ್ಮ ಮನೇಲೆ ಅದೇ ಗ್ಯಾಸ್ ಇದೆ, ಅಡುಗೆ ಮಾಡ್ಬೋದು. ಅಡುಗೆ ಮಾಡಿ ಅವರಿಗೆ ತಂದು ಕೊಡೋದಷ್ಟೇ ಕೆಲಸ. ಪರಿಶ್ರಮ ಇರುತ್ತೆ, ಅದಿಲ್ಲ ಅಂತ ನಾನು ಹೇಳ್ತಿಲ್ಲ. ಇದರಲ್ಲಿ ನಾನು ಹೇಳಿದ್ದು 3,000 ರೂಪಾಯಿ ಅನ್ನೋದು ಒಂದು ಕನ್ವೆನ್ಷನಲ್ ಅಪ್ರೋಚ್. ನೀವು ಅದನ್ನ ಒಂದು 3 ಜನಕ್ಕೆ ಮಾಡಿದ್ರೆ ತಿಂಗಳಿಗೆ 12,000ದಿಂದ 20,000ವರೆಗೂ ಅರ್ನ್ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು ಹೇಳಿದ್ದೊಂದು ಎಕ್ಸಾಂಪಲ್ ಅಷ್ಟೇ. ಅದನ್ನ ನಿಮ್ಮ ಸಂದರ್ಭಕ್ಕೆ, ನಿಮ್ಮ ಸುತ್ತಲಿನ ವಾತಾವರಣಕ್ಕೆ ನೀವು ಒಗ್ಗಿಸಿಕೊಳ್ಳುವ ರೀತಿಯಲ್ಲಿ ಅದನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಐಡಿಯಾ ಸರ್. ಮತ್ತೊಂದು ಅವಕಾಶ ಯಾವ್ದಪ್ಪ ಸೈಡ್ ಇನ್ಕಮ್ಗೆ ಅಂತ ಹೇಳಿದ್ರೆ 5ನೇ ಅವಕಾಶ ಇದು ಹೋಮ್ ಬೇಕರಿ ಅಥವಾ ಹೋಮ್ ಬೇಕಿಂಗ್ ಅಂತೇಳಿ ನಾವು ಕರಿತೀವಿ. ಹೇಗೆ ಇದು ಅಂತ ಹೇಳಿದ್ರೆ, ಈಗ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇರುತ್ತೆ. ನೀವಲ್ಲಿ ವೀಕೆಂಡಲ್ಲಿ ನೀವು ಬೇಕ್ರಿ, ಈಗ ಒಂದು ಕೇಕ್ ಆಗಲಿ ಅಥವಾ ಕುಕೀಸ್ ಆಗಲಿ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಹಂಗಂತ ಬರೀ ಅಪಾರ್ಟ್ಮೆಂಟ್ಗೆ ಇದು ಅನ್ವಯ ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ. ನೀವು Tier 2, Tier 3 ಟೌನ್ಗಳಲ್ಲಿ, ಈಗ ನಂಜನಗೂಡು ಅಥವಾ ಹುಬ್ಬಳ್ಳಿ ಅಥವಾ ತುಮಕೂರು ಈ ಥರದ, ಅಥವಾ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಇಂಥ ಜಾಗಗಳಲ್ಲೂ ಕೂಡ ಇದನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಇದು ಸಾಧ್ಯ ಇದೆ ಅಂತ ಹೇಳಿದ್ರೆ, ಜನರಿಗೆ ಯಾರೋ ಗೊತ್ತಿರೋರಿಂದ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳಿಕ್ಕೆ ಅವರು ಇಷ್ಟಪಡ್ತಾರೆ. ಈಗ ಸೇ ಫಾರ್ ಎಕ್ಸಾಂಪಲ್, ನಾನು ನೀವು ಪರಿಚಯ, ನೀವು ಹೋಮ್ ಬೇಕಿಂಗ್ ಮಾಡ್ತಿರ್ತೀರಿ. ನಾನು ನಿಮ್ಮ ಹತ್ರ ಆರ್ಡರ್ ಮಾಡಿದೆ ಅಂದ್ರೆ ಮೊದಲನೇದಾಗಿ ನಾನು ನಿಮಗೆ ಗೊತ್ತು ಅನ್ನೋ ಕಾರಣಕ್ಕೆ ಅದು ಫುಡ್ಡಲ್ಲಿ ನೀವೇನು ವ್ಯತ್ಯಾಸ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ಓಕೆ ನಮ್ಮ ಬಗ್ಗೆ ಒಂದು ಕಾಳಜಿ ಇದೆಯಪ್ಪ, ಅವ್ರಿಗೆ ಒಳ್ಳೇದು ಕೊಡಬೇಕು ಅನ್ನೋದು ಮೈಂಡ್ ಸೆಟ್ ಇರುತ್ತೆ. ಹಾಗಾದಾಗ ಏನಾಗುತ್ತೆ, ಅಡ್ವಾಂಟೇಜ್ ಏನಂತ ಹೇಳಿದ್ರೆ ವಿನ್ ವಿನ್ ಫಾರ್ ಬೋತ್. ಒಂದು ಒಳ್ಳೆ ಆಹಾರ ಸಿಗುತ್ತೆ, ಅಂದ್ರೆ ಒಳ್ಳೆ ಕೇಕ್ ಅಥವಾ ಕುಕೀಸ್ ಸಿಗುತ್ತೆ, ಮತ್ತೊಂದು ಇವ್ರಿಗೂ ಲಾಭ ಆಗುತ್ತೆ.
ಈ ರೀತಿಯ ಅವಕಾಶವನ್ನು ನಿಮ್ಮ ಸಂದರ್ಭಕ್ಕೆ ತಕ್ಕಂತೆ ಕ್ರಿಯೇಟ್ ಮಾಡ್ಕೋಬೋದು. ತಿಂಗಳಿಗೆ 8,000ದಿಂದ 15,000ವರೆಗೂ ಗಳಿಸ್ಬೋದು. ಯಾಕೆಂದರೆ ಈಗ ನೀವು ಹೋಗಿ ಆರ್ಡರ್ ಮಾಡಿ ಅರ್ಧ kg ಕೇಕ್ಗೆ 600-700 ರೂಪಾಯಿ ತನಕ ಇದೆ ಇವತ್ತು. ಪೇಸ್ಟ್ರಿ ಅಂತೆಲ್ಲ ತಗೊಂಡ್ರೆ ಅದರಲ್ಲಿ ಎಷ್ಟೊಂದು ವೆರೈಟಿ ಇವೆ. ಸೊ ಪ್ರತಿಯೊಂದು ವ್ಯವಸ್ಥೆ ಕೂಡ ಸೈಡ್ ಇನ್ಕಮ್ಗೆ ಒಂದು ಬಿಸ್ನೆಸ್ ಅವಕಾಶ. ಸರ್, ಈಗ ಐಡಿಯಾ ನಂಬರ್ 6. ಐಡಿಯಾ ನಂಬರ್ 6 ಏನಪ್ಪಾ ಅಂತ ಹೇಳಿದ್ರೆ ಬಹಳ ಪ್ರಿಯವಾದದ್ದು ಎಲ್ರಿಗೂ, ಕಾಂಡಿಮೆಂಟ್ಸು ಮತ್ತೆ ಪಾಪಡ್, ಪಿಕ್ಕಲ್. ಇದು ನೋಡಿ, ನಮ್ಮ ದೇಶದಲ್ಲಿ ನೀವು ಪ್ರತಿ 15-20 ಕಿಲೋಮೀಟ್ರು ಗಡಿ ದಾಟಿದ್ರು ಕೂಡ ಒಂದೊಂದು ರೀತಿಯ ಹಪ್ಪಳ, ಒಂದೊಂದು ರೀತಿಯ ಉಪ್ಪಿನಕಾಯಿ, ಒಂದೊಂದು ರೀತಿಯ ಕುರುಕುಲ್ ತಿಂಡಿ ಇದೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ ಇದೊಂದು ಅವಕಾಶ. ಈಗ ಸ್ನ್ಯಾಕ್ಸ್ ಬೇಕು, ಹೆಲ್ದಿ ಸ್ನ್ಯಾಕ್ಸ್ ಬೇಕು, ಮನೆಯಲ್ಲಿ ಒಂದು ಹಪ್ಪಳ ಒಂದು ಸುಟ್ಟು ತಿಂದ್ರೆ ಅದರಿಂದ ಏನು ಕೆಟ್ಟದ್ದು ಅನ್ನೋದಿಲ್ಲ. ಈ ಉಪ್ಪಿನಕಾಯಿ ಊಟಕ್ಕೆ ಬೇಕೇ ಬೇಕು ಅಂತ ಬಯಸ್ತಾರೆ. ಕಾಂಡಿಮೆಂಟ್ಸ್, ಚಕ್ಲಿ, ಕೋಡ್ಬಳೆ ಇಲ್ಲದ ಮನೆ ಇಲ್ಲ. ಅಫ್ಕೋರ್ಸ್ ಅದನ್ನ ಇತಿಮಿತಿಯಲ್ಲಿ ತಿನ್ನಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಇದೊಂದು ದೊಡ್ಡ ಬಿಸ್ನೆಸ್ ಅವಕಾಶ. ಈಗ ನೋಡಿ, ಎಷ್ಟೋ ಜನ ಈ ಬೈಕೆ ಶಾಸ್ತ್ರ ಅಂತ ಮಾಡ್ತಾರೆ, ಅಥವಾ ನೀವು ಮಕ್ಕಳ ಹುಟ್ಟಿದಬ್ಬ ಮಾಡ್ತಾರೆ, ಅಥವಾ ಮಕ್ಕಳದೇನೋ ಫಂಕ್ಷನ್ ಮಾಡ್ತಾರೆ. ಅವ್ರಿಗೆ ಬಂದ ಗೆಸ್ಟ್ಗೆ ಸ್ವೀಟ್ ಕೊಡುವಂಥದ್ದು, ರಿಟರ್ನ್ ಗಿಫ್ಟ್ ಕೊಡುವಂಥದ್ದು ಇರ್ಬೋದು. ಇದೆಲ್ಲ ಈಗ ಒಂದು ರೂಢಿ. ಈಗ ಯಾರೋ ಬಂದ್ರು ಅಂದ್ರೆ ಅವ್ರಿಗೆ ನಾವು ಒಂದಿಷ್ಟು ತಿಂಡಿನ ಕೊಟ್ಟು ಕಳಿಸ್ಬೇಕು ಅನ್ನೋದೊಂದು ಸಂಪ್ರದಾಯ, ಸಂಸ್ಕಾರ ಅಂತ ನೀವು ಅನ್ಕೋಬಹುದು ಇವತ್ತಿನ ಸನ್ನಿವೇಶದಲ್ಲಿ. ಸೊ ಹೀಗಿರುವಾಗ ಅದನ್ನ ಹೇಗಾಗಿದೆ ಅಂತ ಹೇಳಿದ್ರೆ ಆ ಮನೆಯವರೇ ಮಾಡುವಂತ ಪರಿಪಾಠ ಕಡಿಮೆ ಆಗಿದೆ. ಯಾಕೆಂದ್ರೆ ಯಾರಿಗೂ ಸಮಯ ಇಲ್ಲ. ಈಗ ನೋಡಿ, ನಮ್ಮ ಹಿನ್ನೆಲೆನೆ ನೋಡ್ಕೊಂಡು ಹೋದ್ರೆ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಮನೇಲಿ ಹಪ್ಪಳ, ಸಂಡಿಗೆ ಹಾಕೋದು ಒಂದು ಕಾಮನ್ ವಿಚಾರ. ಇವತ್ತಿಗೆ ನಾವು ಸಂಡಿಗೆ ಹಪ್ಪಳ ಹಾಕೋದು ನೋಡೇ ಇಲ್ಲ. ನಾವು ಇತ್ತೀಚಿನ ಒಂದು ಸ್ಕಿಲ್ಲು ಇಲ್ಲ. ಕರೆಕ್ಟ್, ಅದೊಂದು ಸ್ಕಿಲ್ಲು. ಈ ಹಪ್ಪಳ ಮಾಡೋದಾಗ್ಲಿ, ಸಂಡಿಗೆ ಮಾಡೋದಾಗ್ಲಿ, ಅಥವಾ ಈಗ ಎಲ್ರಿಗೂ ರುಚಿಯಾದ ಚಕ್ಲಿ ಮಾಡೋದಾಗ್ಲಿ ಬರಲ್ಲ. ಈಗ ನಮ್ಮ ಅಜ್ಜಿ ಮಾಡೋಷ್ಟು ಚೆನ್ನಾಗಿ ಮುಂದಿನ ಜನರೇಷನ್ ಮಾಡ್ತಾರ ಗೊತ್ತಿಲ್ಲ. ಸೊ ಈ ತರದ ಚಾಲೆಂಜ್ಗಳು ಇರೋದ್ರಿಂದ ಅಜ್ಜಿ ಕೈಯೊಡಿಗೆ, ಅಮ್ಮನ ಕೈಯೊಡಿಗೆ ಆ ರೀತಿಯ ಕುರುಕಲು ತಿಂಡಿನ ಮಾಡಿಸ್ಕೊಂಡು ಅದನ್ನ ಒಂದು ಉದ್ಯಮವಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಜನ ಇದನ್ನ ಮಾಡಿದ್ದಾರೆ. ಇದಕ್ಕೆ ಫುಲ್ ಟೈಮ್ ನೀವು ಮಾಡಬೇಕಾಗಿಲ್ಲ. ಮನೆಯಿಂದ ಕುಕ್ ಮಾಡ್ಬೋದು, ಅದನ್ನ ಮಾಡಿದ್ದವ್ರಿಗೆ ಆರ್ಡರ್ ಕೊಡ್ಬೋದು. ಮತ್ತೆ ಪ್ರೀ ಆರ್ಡರ್ ರೀತಿಲಿ ನೀವೇನ್ ಮಾಡಿ ಇಡಬೇಕು ಅಂತಿಲ್ಲ, ನೀವು ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ ಅನ್ನೋ ರೀತಿ ಕೂಡ ಮಾಡುವಂತ ಅವಕಾಶಗಳಿದ್ದಾವೆ. ಇದರಲ್ಲಿ 5,000ದಿಂದ 12,000ವರೆಗೂ ಅರ್ನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬೇಸಿಕಲಿ ಇದು ಸ್ಕಿಲ್ ಬೇಸ್ಡ್. ನೀವು ಮಾಡುವಂತ ಅಡುಗೆ ಪದಾರ್ಥ ಎಷ್ಟು ರುಚಿಕರವಾಗಿದೆ, ನೀವು ಮಾಡೋ ಕಾಂಡಿಮೆಂಟ್ಸು, ಹಪ್ಪಳಕ್ಕೆ ಜನ ಮುಗಿ ಬೀಳ್ತಾರ, ಆ ರೀತಿ ನೀವು ಮಾಡಬಲ್ರಿ ಅನ್ನೋದಾದ್ರೆ ಇದೊಂದು ಒಳ್ಳೆ ಅವಕಾಶ. ಓಕೆ, ಸೊ ಐಡಿಯಾ ನಂಬರ್ 7 ಸರ್. ಐಡಿಯಾ ನಂಬರ್ 7, ಲ್ಯಾಂಗ್ವೇಜ್ ಸ್ಕಿಲ್ ಇರೋರಿಗೆ. ಏನು ಇದು ಅಂತ ಹೇಳಿದ್ರೆ ತುಂಬಾ ಜನರಿಗೆ ಈ ಭಾಷೆಯ ಹಿಡಿತ ಚೆನ್ನಾಗಿರುತ್ತೆ. ಒಬ್ಬರಿಗೆ ಕನ್ನಡದಲ್ಲಿ ಹಿಡಿತಾ ಇರ್ಬೋದು, ಮತ್ತೊಬ್ಬರಿಗೆ ತೆಲುಗಿನ ಬಗ್ಗೆ ವಿಶೇಷ ಒಲವು ಇರ್ಬೋದು, ಮತ್ತೊಬ್ಬರಿಗೆ ತಮಿಳು ಬರ್ಬೋದು. ಇವತ್ತು ನೋಡಿ, ಈಗ ನಾವು AI ಮಾಡೆಲ್ಸ್ ಏನು ನೋಡ್ತಿದ್ದೀವಲ್ಲ, ಇದೆಲ್ಲ ಭಾಷಾ ಜ್ಞಾನದ ಒಂದು ಟೋಟಲ್ ಔಟ್ಕಮ್. ಯಾವುದೋ ವ್ಯಕ್ತಿ ಅದ್ಭುತವಾಗಿ ಒಂದು ಸಾಹಿತ್ಯ ಬರೆದಿರ್ತಾರೆ, ಒಂದು ಭಾಷೆನಲ್ಲಿ ಒಂದು ಅಧ್ಯಾಯ ಬರೆದಿರ್ತಾರೆ, ಅದೆಲ್ಲವನ್ನೇ AI ರೀಡ್ ಮಾಡಿಕೊಂಡು ಇವತ್ತು ನಾವು ಕೇಳಿದ ರೀತಿಯಲ್ಲಿ ಅದು ಕೊಡೋಕ್ಕೆ ಸಾಧ್ಯ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಈ ಭಾಷಾ ಜ್ಞಾನ ಇರೋದ್ರ ಪರಿಣಾಮ ಅದು. ಈಗ ಎಷ್ಟೋ ಜನರಿಗೆ ಒಂದು ಇಂಗ್ಲಿಷ್ ಕಾಪಿ ಕೊಡ್ತಾರೆ, ಇದನ್ನ ಬಹಳ ಸ್ವಚ್ಛ ಭಾಷೆಯಲ್ಲಿ ಕನ್ನಡಕ್ಕೆ ಮಾಡ್ಕೊಡ್ಬೇಕು, ಇದು ಕನ್ನಡ ವಾಯ್ಸ್ ಓವರ್ ಕೊಡಬೇಕು, ಇದನ್ನ ತೆಲುಗಿಗೆ ಮಾಡಬೇಕು, ಇದು ಕನ್ನಡದಲ್ಲಿದೆ ಪುಸ್ತಕ, ಇದನ್ನ ನಾವು ತೆಲುಗಿಗೆ ಮಾಡಬೇಕು. ಅಫ್ಕೋರ್ಸ್ AI ಟೂಲ್ ಒಂದು ಹಂತಕ್ಕೆ ಮಾಡಿಕೊಡುತ್ತೆ, ಆದರೆ AI ಟೂಲ್ನ ಫೈನಲ್ ಪ್ರಾಡಕ್ಟ್ ಆಗಿ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲೊಂದು ಹ್ಯೂಮನ್ ಎಮೋಷನ್ ಅನ್ನ ಬಿಲ್ಡ್ ಮಾಡಬೇಕಾಗುತ್ತೆ ಬರವಣಿಗೆಯಲ್ಲಿ. ಅದನ್ನ AI ಎಫೆಕ್ಟಿವ್ ಆಗಿ ಮಾಡ್ತಿದೆ ಅಂತ ನಮಗಂತೂ ಅನಿಸ್ತಿಲ್ಲ. ನೀವು ಏನೇ AI ಮಾಡಿದ್ರು ಕೂಡ ಒಂದು ಸ್ಟ್ರಕ್ಚರ್ ಸಿಗ್ಬೋದು ಅಷ್ಟೇ. ಅದಕ್ಕೆ ಜೀವ ತುಂಬುವಂತ ಕೆಲಸ ಬರವಣಿಗೆ ಬರೋರಿಂದನೇ ಆಗಬೇಕು. ಸೊ ಅಂಥವ್ರಿಗೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ಪರ್ ವರ್ಡ್ 80 ಪೈಸೆಯಿಂದ 1.5 ರೂಪಾಯಿ ತನಕ ಕೊಡ್ತಾರೆ. ಪರ್ ಅವರ್ ಲೆಕ್ಕದಲ್ಲೂ ಕೆಲವರು ಕೊಡ್ತಾರೆ 500 ರೂಪಾಯಿ. ಮತ್ತೆ ಇದನ್ನ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರೆಸ್ ನೋಟ್ ಮಾಡಿಕೊಟ್ರಿ, ಅಥವಾ ಒಂದು ನೀವು ಬರಹ ಮಾಡಿಕೊಟ್ರಿ. ಈಗ ಎಷ್ಟೋ ಜನರಿಗೆ, ಉದ್ಯಮಿಗಳಿಗೆ, ಅವ್ರಿಗೆ ಉದ್ಯಮದ ಬಗ್ಗೆ ಗೊತ್ತಿರುತ್ತೆ, ಜ್ಞಾನ ಇರುತ್ತೆ, ಬರೆಯಕ್ ಬರಲ್ಲ. ನೀವೇನ್ ಮಾಡ್ಬೋದು, ವಾಯ್ಸ್ ನೋಟ್ ಕಳಿಸಿ ಸರ್, ನಿಮ್ಗೆ ಏನೇನು ಐಡಿಯಾ ಇದೆ ಅದನ್ನ ಕಳಿಸಿ ಅಂತ ಹೇಳ್ಬಿಟ್ಟು ಆ ವಾಯ್ಸ್ ನೋಟ್ ಅನ್ನ ತಗೊಂಡು ನೀವು ಡ್ರಾಫ್ಟ್ ಮಾಡಿ ನೀಟಾಗಿ ಬರೆದು ಅವ್ರಿಗೆ ವಾಪಸ್ ಕಳಿಸಿದ್ರೆ 500 ರೂಪಾಯಿ 1000 ರೂಪಾಯಿ ಬರುತ್ತೆ. ಈ ರೀತಿ ತಿಂಗಳಿಗೆ ಒಂದು 10 ಮಾಡಿದ್ರಿ ಅಂದ್ರೆ 5,000 ರೂಪಾಯಿ ಬರುತ್ತೆ. 10 ಮಾಡಕ್ಕೆ ಎಷ್ಟು ಸಮಯ ಬೇಕು?
ಹೆಚ್ಚಂದ್ರೆ 10 ಮಾಡಲಿಕ್ಕೆ 5 ಅವರ್ಸನ್ನು ಇಡೀ ತಿಂಗಳಲ್ಲಿ ಮೀಸಲಿಡಬೇಕು. ನಾನು ಅದಕ್ಕೆ ಹೇಳ್ತೀನಿ, ನಾವು ಬಿಗಿನಿಂಗ್ ಆಫ್ ಅವರ್ ಕೆರಿಯರಲ್ಲಿ ಸೈಡ್ ಇನ್ಕಮ್ಗಳನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ನಮ್ಮ ವೀಕೆಂಡ್ಗಳನ್ನು ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ವೀಕೆಂಡ್ಗಳಾಗಿ ಪರಿವರ್ತಿಸ್ಕೋಬೇಕು. ಆ ಮನಸ್ಥಿತಿ ಇದ್ದಾಗ ಇದು ಸಾಧ್ಯ ಆಗುತ್ತೆ. ಓಕೆ, ನೈಸ್. ಸೊ ಐಡಿಯಾ ನಂಬರ್ 8 ಸರ್. ಇನ್ನು 8ನೇದೇನಪ್ಪ ಅಂತ ಹೇಳಿದ್ರೆ ಭಾಳ ಸರಳ ವಿಚಾರ. ಈಗ ನಿಮ್ಮ ಮನೆ ಹತ್ರ ಎಷ್ಟೊಂದು ಮನೆಗಳು ಖಾಲಿ ಇರ್ತವೆ, ಅಥವಾ ಯಾವುದೋ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಖಾಲಿ ಇರುತ್ತೆ. ಯಾರೋ ಅದಕ್ಕೆ ಕ್ಲೈಂಟ್ಗಳನ್ನು ಹುಡುಕ್ತಾ ಇರ್ತಾರೆ. ಇವೊಂದು ಮನೆ ಕಟ್ಟಿರ್ತಾರೆ, 3 ಫ್ಲೋರ್ ಮನೆ ಕಟ್ಟಿರ್ತಾರೆ. ಕೆಳಗಡೆ ನಾವು ವಾಸ ಇರ್ತೀವಿ, ಮೇಲ್ಗಡೆ ಬಾಡಿಗೆಗೆ ಬೇಕು ಅಂತ. ಅಫ್ಕೋರ್ಸ್ ಆನ್ಲೈನ್ ಲಿಸ್ಟ್ ಮಾಡಲಿಕ್ಕೆ ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇವೆ. ಆದರೆ ಎಷ್ಟೋ ಓನರ್ಗಳಿಗೆ ನಮ್ಮ ಯಾರೋ ತಿಳಿದವ್ರು ಸಿಕ್ಕಿದ್ರೆ ಚೆನ್ನಾಗಿತ್ತು ಅನ್ನೋದಿರುತ್ತೆ. ನೀವೇನು ಮಾಡ್ಬೋದು, ನಿಮ್ಮ ಸ್ನೇಹಿತರು ಯಾರೋ ಇರ್ತಾರೆ. ಈಗ ನೀವು ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀರಿ, ನಿಮ್ಮ ಸ್ನೇಹಿತರು ಯಾರೋ 1 BHK ಬೇಕು ನನಗೆ, ಈ ಲೊಕ್ಯಾಲಿಟಿಯಲ್ಲಿ ಬೇಕು ಅಂತ ಕೇಳ್ತಿರ್ತಾರೆ. ಅಥವಾ 1 2 BHK ಬೇಕು, ನಮ್ಮ ತಂದೆ ತಾಯಿ ಎಲ್ಲ ಬಂದು ಉಳ್ಕೋತಾರೆ ಅಂತ ಹೇಳಿದಾಗ ನೀವು ಅವ್ರಿಗೆ ಕನೆಕ್ಟ್ ಮಾಡಿದ್ರೆ ನೀವು ಅವ್ರ ಹತ್ರ ಮಾತಾಡ್ಕೋಬೋದು. ಓನರ್ ಹತ್ರ ನಾನು ನಿಮಗೆ ಕನೆಕ್ಟ್ ಮಾಡ್ಕೊಡ್ತೀನಿ, ನನಗೆ ನಿರ್ದಿಷ್ಟವಾಗಿ ನಾನು ಈ ಡೀಲನ್ನು ಕ್ಲೋಸ್ ಮಾಡಿಕೊಟ್ಟಿದ್ದಕ್ಕೆ ನನಗೆ ಒಂದು ಕಮಿಷನನ್ನು ಕೊಡಿ ಅಪ್ಫ್ರಂಟ್. ಇವತ್ತೇನಂತ ಹೇಳಿದ್ರೆ, ಯಾಕೆ ಓಕೆ ಒಂದು ಮನೆ ಕ್ಲೋಸ್ ಮಾಡಿಕೊಟ್ಟಿದ್ದಕ್ಕೆ ನಾನು ಕಮಿಷನ್ ಕೇಳಬೇಕಂತ ಹೇಳಿದ್ರೆ, ಇವತ್ತು ಸಮಯಕ್ಕೆ ಬೆಲೆ ಇದೆ ಮತ್ತು ನೀವು ಅಲ್ಲಿ ಪರಿಶ್ರಮ ಹಾಕ್ತಿದ್ದೀರಿ. ನೀವು ಹೋಗಿ 5,000 10,000 ನೀವು ಕಮಿಷನ್ ರೂಪದಲ್ಲಿ ಪಡ್ಕೋಬಹುದು. ಇದು ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಈ ರೀತಿಯ ಅವಕಾಶಗಳು ಇದೆ. ರೆಂಟಲ್ ಪ್ರಾಪರ್ಟಿಗಳನ್ನ ನೀವು ಡೀಲ್ ಕ್ಲೋಸ್ ಮಾಡಿಸ್ಕೊಟ್ರೆ ನಿಮಗೆ ಸಣ್ಣ ಮೊತ್ತ, ನೀವು ಇದನ್ನೇ ಫುಲ್ ಟೈಮ್ ಮಾಡ್ತಾ ಕೂತ್ಕೊಂಡ್ರೆ ಅದು ಬೇರೆದೇ ಲೆಕ್ಕಾಚಾರ. ಅದು ಸಕ್ಸಸ್ಸು ಆಗ್ಬೋದು, ಚಾಲೆಂಜಸ್ಗಳು ಬರ್ಬೋದು, ಬೇರೆ ಬೇರೆ. ಯಾಕೆಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದಾರೆ. ಇದು ಊರಲ್ಲಿರೋದನ್ನೆಲ್ಲ ನೋಡೋದಲ್ಲ, ನಿಮ್ಮ ಸುತ್ತಮುತ್ತ ಇರೋದನ್ನ ನೋಡಿ ಕ್ಲೋಸ್ ಮಾಡ್ಕೊಳ್ಳೋವಂಥದ್ದು. ಇದರಿಂದ ಏನು ರೆಗ್ಯುಲರ್ ಆಗಿ ಇನ್ಕಮ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಸಾಧ್ಯ ಆದಾಗೆಲ್ಲ ಇದನ್ನ ಮಾಡುವಂಥ ಅವಕಾಶ ಇದೆ. ಹಂಗಂತ ಬರೀ ಖಾಲಿ ಮನೆಗಳಷ್ಟೇ ಅಲ್ಲ. ಈಗ ಯಾರ್ದೋ ಸೆಕೆಂಡ್ ಹ್ಯಾಂಡ್ ಕಾರ್ ಇರುತ್ತೆ, 2 ವೀಲರ್ ಇರುತ್ತೆ, ಅದನ್ನ ಮಾರಬೇಕು ಅಂತಿರ್ತಾರೆ. ಅಫ್ಕೋರ್ಸ್ ಇವತ್ತು ಎಷ್ಟೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿವೆ ಸೆಲ್ ಮಾಡಲಿಕ್ಕೆ. ಆದರೆ ಅಲ್ಲಿ ಹೋಗಿ ಮಾಡೋಕ್ಕೆ ಎಷ್ಟೊಂದು ಜನಕ್ಕೆ ಆಸಕ್ತಿನೇ ಇರಲ್ಲ. ಅದನ್ನ ನೀವು ಇನಿಷಿಯೇಟ್ ಮಾಡಿ ನೀವು ಅದರಿಂದ ಗಳಿಸುವಂಥ ಅವಕಾಶ ಕೂಡ ಇವತ್ತು ಸಾಧ್ಯ ಇದೆ. ಓಕೆ, ಇನ್ನು ಐಡಿಯಾ ನಂಬರ್ 9 ಏನಪ್ಪಾ ಅಂತ ಹೇಳಿದ್ರೆ, ಈ ಫೋಟೋಗ್ರಫಿ ಮಾಡುವಂಥದ್ದು. ಫೋಟೋಗ್ರಫಿ ಅಂದ್ರೇನು? ಇವತ್ತು ನೋಡಿ, ನೀವು ಒಂದು ಸಣ್ಣ ಫಂಕ್ಷನ್ ಮಾಡಲಿ, ಒಂದು ಬರ್ತ್ಡೇ ಫಂಕ್ಷನ್ ಮಾಡಲಿ ಅಥವಾ ಆ್ಯನಿವರ್ಸರಿ ಮಾಡಲಿ, ಅಲ್ಲಿ ಕ್ಯಾಮ್ರಾ ಇಲ್ಲದೆ ಆಗೋದೇ ಇಲ್ಲ. ಹೊಸ ಕಾರ್ ತಗೊಂಡ್ರು ಕೂಡ ಅದನ್ನು ಫೋಟೋಶೂಟ್ ಮಾಡಿಸುವಂಥ ಸಂದರ್ಭ ಇವತ್ತಿನ ಕಾಲದಲ್ಲಿದೆ. ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇದೆ. ಇದನ್ನು ಹಂಗಂತೇಳಿ ಅವ್ರು 25,000 30,000 ಎಲ್ಲ ಕೊಟ್ಟು ಮಾಡ್ಸೋಕೆ ರೆಡಿ ಇರಲ್ಲ. ನಿಮ್ಮ ಹತ್ರ ಒಂದು ಬೇಸಿಕ್ ಕ್ಯಾಮ್ರಾ ಅಥವಾ ಒಂದು ಮಾಮೂಲಿ ಒಳ್ಳೆ ಮೊಬೈಲ್ ಫೋನ್ ಇದ್ರೂ ಕೂಡ ಅದರಲ್ಲಿ ಶೂಟ್ ಮಾಡಿ ನೀಟಾಗಿ ನೀವು ಎಡಿಟ್ ಮಾಡಿಕೊಟ್ರು ಕೂಡ 5,000 10,000 ಗಳಿಸೋಕೆ ಸಾಧ್ಯ ಇದೆ. ಇದನ್ನೇನು ನೀವು ದಿನ ಹುಡ್ಕೊಂಡು ಹೋಗ್ಬೇಕು ಅಂತಿಲ್ಲ. ಈಗ ವೀಕೆಂಡ್ಸಲ್ಲಿ ನಿಮಗೆ ಟೈಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕ್ಯಾಮ್ರಾ ಪರ್ಸನ್ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವ್ರು ವೀಕೆಂಡಲ್ಲಿ ಯಾವುದೋ ಅವಕಾಶ ಸಿಕ್ಕರೆ ಒಂದು ಬೇಸಿಕ್ ಕ್ಯಾಮ್ರಾ ತೊಗೊಂಡೋಗಿ ಇಡೀ ದಿವಸ ಏನೋ ಅವ್ರಿಗೆ ಬೇಕಾದನ್ನು ಮಾಡಿಕೊಟ್ರು ಕೂಡ 5,000 6,000 ರೂಪಾಯಿ ದುಡಿಯೋಕ್ಕೆ ಇವತ್ತು ಸಾಧ್ಯ ಇದೆ. ಅಂಡ್ ಆಲ್ಸೋ ಅವರು ಕ್ಯಾಮ್ರಾನ ಬಾಡಿಗೆಗೆ ತಗೊಂಡು ಈ ಸರ್ವಿಸ್ ಕೊಡ್ಬೋದು. ಹೌದು. ಈಗ ಎಷ್ಟೋ ಸತಿ ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಏನ್ ಮಾಡ್ಲಿ ಅಂತ ಹೇಳಿದ್ರೆ, ಒಂದ್ ದಿನದ ಬಾಡಿಗೆಗೆ ಕ್ಯಾಮ್ರಾಗಳು ಸಿಗ್ತವೆ. ಆ ಬಾಡಿಗೆಗೆ ಕ್ಯಾಮ್ರಾ ತಗೊಂಡು ಒಂದು ನಿರ್ದಿಷ್ಟ ಬಾಡಿಗೆ ಕೊಟ್ಟು, ಅಫ್ಕೋರ್ಸ್ ದೊಡ್ಡ ದೊಡ್ಡ ಕ್ಯಾಮ್ರಾಗಳಿಗೆ ಬಾಡಿಗೆ ಜಾಸ್ತಿ ಇರುತ್ತೆ. ಬೇಸಿಕ್ ಕ್ಯಾಮ್ರಾಗಳಿಗೆ ಈಗ ಸ್ನೇಹಿತರ ಹತ್ರ ಯಾರ ಹತ್ರ ಇರುತ್ತೆ, ಒಂದ್ ದಿನಕ್ಕೆ ಈ ಕ್ಯಾಮ್ರಾನ ಕೊಡಪ್ಪ, ನಾನು ಎಕ್ಸ್ ಅಮೌಂಟ್ ಪೇ ಮಾಡ್ತೀನಿ, ನನಗೆ ಇಷ್ಟು ದುಡ್ಡು ಬರ್ತಿದೆ ಅನ್ನೋ ರೀತಿ ಇನಿಷಿಯೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಬೇಸಿಕಲಿ ನಾವೀಗ ಹೇಳ್ತಿರೋ ಐಡಿಯಾ ಎಲ್ಲ ಇದು ಸಾಧ್ಯನಾ ಅಂತ ಅನ್ನಿಸ್ಬೋದು. ಮನಸ್ಸು ಮಾಡಿದ್ರೆ ಖಂಡಿತ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ, ಮನಸ್ಸು ಮಾಡದೇ ಇದ್ರೆ ಯಾವುದನ್ನೂ ಕಟ್ಟಲಿಕ್ಕಾಗಲ್ಲ. ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ನಿಮಗೆ ಗೆಲುವಿಗಿಂತ ಸೋಲೆ ಜಾಸ್ತಿ ಇರುತ್ತೆ ಬಿಗಿನಿಂಗಲ್ಲಿ. ನೀವು ಮೈಂಡ್ ಸೆಟ್ಟಲ್ಲೇ ಸೋತು ಬಿಟ್ರೆ ಗೆಲ್ಲೋಕೆ ಸಾಧ್ಯನೇ ಆಗಲ್ಲ. ಓಕೆ, ನೆಕ್ಸ್ಟ್ 10ನೇ ಐಡಿಯಾ ಸರ್. 10ನೇ ಐಡಿಯಾ ಏನಪ್ಪಾ ಅಂತ ಹೇಳಿದ್ರೆ, ಎಕ್ವಿಪ್ಮೆಂಟ್ ರೆಂಟಲ್ಲು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಣ್ಣ ಇವೆಂಟ್ ನಡೆಯುತ್ತೆ, ಸೌಂಡ್ ಸಿಸ್ಟಮ್ ಬೇಕು. ತುಂಬಾ ದೊಡ್ಡ ಇವೆಂಟ್ ಅಲ್ಲ, ನಿಮ್ಮ ಹತ್ರ ಸೌಂಡ್ ಸಿಸ್ಟಮ್ ಇದೆ, ಹೈರ್ ಮಾಡ್ತೀರಿ. ನಿಮ್ಮ ಹತ್ರ ಕ್ಯಾಮ್ರಾಗಳಿದ್ದಾವೆ, ನೀವು ಬಾಡಿಗೆ ಕೊಡ್ತೀರಿ. ನಿಮ್ಮ ಹತ್ರ ಪ್ರೊಡಕ್ಷನ್ ಟೂಲ್ಸ್ ಇದ್ದಾವೆ, ನೀವು ಅದನ್ನು ಬಾಡಿಗೆ ಕೊಡ್ತೀರಿ. ನೀವು ಅಲ್ಲಿ ಹೋಗಿ ಏನು ಮಾಡಲ್ಲ, ನಿಮ್ಮ ಹತ್ರ ಇದೆ ಕೊಡ್ತೀರಿ, ಅವ್ರು ಕೊಟ್ಟ ಕಂಡೀಷನಲ್ಲಿ ವಾಪಸ್ ಕೊಡಬೇಕು. ಅಥವಾ ನಿಮ್ಮ ಹತ್ರ ಒಂದು ಜನರೇಟರ್ ಇದೆ, ಅದನ್ನು ಬಾಡಿಗೆ ಕೊಡ್ತೀರಿ. ಈ ರೀತಿ ಎಷ್ಟೊಂದು ವಸ್ತುಗಳು. ನಾನು ಇತ್ತೀಚೆಗೆ ನೋಡಿದ್ದೇನೆ ಅಂತ ಹೇಳಿದ್ರೆ, ಈ ಪಾದಪೂಜೆ ಕಾರ್ಯಕ್ರಮಗಳೆಲ್ಲ ನಡೀತಾವಲ್ಲ, ಎಷ್ಟೋ ಜನರ ಮನೆಯಲ್ಲಿ ಪಾದಪೂಜೆ ಅಥವಾ ಈ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾವಲ್ಲ, ಅದಕ್ಕೆ ಒಂದು ಮಂಟಪ ಹಾಕೋದಕ್ಕೆ ಅದು ಕೂಡ ಬಾಡಿಗೆಗೆ ಸಿಗುವಂಥ ಕಾಲ ಇದು. ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಅದನ್ನ ಈ SS ಸ್ಟೀಲ್ನಲ್ಲಿ ಮಾಡಿಸ್ಕೊಂಡಿದ್ದಾರೆ. ಅದನ್ನು ಫೋಲ್ಡ್ ಮಾಡಿಕೊಂಡು ತಗೊಂಡು ಒಂದು ಬ್ಯಾಗಲ್ಲಿ ಹೋಗ್ಬೋದು. ಅದನ್ನ ಎಲ್ಲೋ ಬಂದು, ಈಗ ಉದಾಹರಣೆಗೆ ನೀವು ಕರಿತೀರಿ, ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ, ಒಂದು ಮಂಟಪ ಹಾಕಬೇಕು,
ಅದಕ್ಕೊಂದು ಸಿಂಗಾರದ ಮಂಟಪ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ಹಾಕಿ ಅದನ್ನ ಫಿಕ್ಸ್ ಮಾಡಿ, ಏನಿಲ್ಲ ಪ್ಲಗ್ ಆ್ಯಂಡ್ ಪ್ಲೇ, ನಟ್ಟು ಬೋಲ್ಟ್ ಎಲ್ಲ ಇರುತ್ತೆ, ತಗೊಂಡು ಬರ್ತಾರೆ, ಫಿಕ್ಸ್ ಮಾಡ್ತಾರೆ, ಹೋಗ್ತಾರೆ. ದಿನಕ್ಕೆ 3,000-3,500 ರೂಪಾಯಿ ಬಾಡಿಗೆ ಇರುತ್ತೆ. ಅವ್ರ ಕೆಲಸ ಏನು? ತಗೊಂಡ್ಬರೋದು, ಫಿಕ್ಸ್ ಮಾಡೋದು, ವಾಪಸ್ ತಗೊಂಡೋಗೋದು. ಅದನ್ನ ಮತ್ತೆ ಯೂಸ್ ಮಾಡಿದ್ರೆ ತಿಂಗಳಿಗೆ ನಿಮಗೆ ಒಂದು 3 ರೀತಿಯ ಅಥವಾ 2 ರೀತಿಯ ಇವೆಂಟ್ ಸಿಕ್ಕಿದ್ರು ಕೂಡ 6,000-7,000 ರೂಪಾಯಿ ಭಾಳ ಸರಳವಾಗಿ ಬರುತ್ತೆ. ನೀವು ಅದಕ್ಕೆ ಸ್ಪೆಂಡ್ ಮಾಡಬೇಕಾಗಿರೋ ಟೈಮು ತಗೊಂಡು ಹೋಗೋದು, ಫಿಕ್ಸ್ ಮಾಡೋದು. ಅಫ್ಕೋರ್ಸ್ ನೀವೆರಡೂ ಸೇರಿ ಒಂದು ಈವೆಂಟ್ಗೆ ನೀವು ಒಂದು 3 ಅವರ್ ಇನ್ವೆಸ್ಟ್ ಮಾಡ್ತೀರಿ. ಸೊ ಈ ರೀತಿಯ ಲೆಕ್ಕಾಚಾರಗಳು ನಾನು ಹೇಳಿದ್ದು ರೆಂಟಲ್ ಮೂಲಕ. ರೆಂಟಲ್ ಅಂದ ತಕ್ಷಣ ಮನೆ ಇಲ್ಲ ನಮ್ಮ ಹತ್ರ ಕಾರ್ ಗ್ಯಾರೇಜ್ ಇಲ್ಲ, ನಾವೇನು ರೆಂಟಿಗೆ ಕೊಡೋದು, ಅಥವಾ ಖಾಲಿ ಸೈಟ್ ಇಲ್ಲ, ನಾವು ಕಸ್ಟಮ್ ಮಾಡ್ಕೊಡ್ತೀವಿ, ಯಾರಿಗೋ ಬಿಲ್ಡ್ ಟು ಸೂಟ್ ಮಾಡ್ಕೊಡ್ತೀವಿ ಅವರಿಂದ, ಬಟ್ ಆ ಥರದ್ದು ಬೇಕಾಗಿಲ್ಲ. ನಿಮ್ಮ ಹತ್ರ ಸಣ್ಣ ಸಣ್ಣ ಅವಕಾಶಗಳನ್ನು ಕೂಡ, ಬಟ್ ನಿಮಗೆ ಆ ರೆಲೆವೆಂಟ್ ಫೀಲ್ಡ್ನ ಎಕ್ಸ್ಪೀರಿಯನ್ಸ್ ಇರಬೇಕು. ನಿಮ್ಮ ಫೀಲ್ಡ್ಗೆ ಇದನ್ನು ಒಗ್ಗಿಸ್ಕೊಳ್ಳಿ. ಈಗ ನೋಡಿ, ಶಾಮಿಯಾನ ಬಾಡಿಗೆ ಕೊಡ್ತಿರೋದು ಯಾವ ಕಾಲದಿಂದ ನಡೀತಿದೆ, ಇವತ್ತಿಗೂ ಈ AI ಕಾಲದಲ್ಲೂ ಅದು ಚಾಲ್ತಿಲಿದೆ. ನೀವೀಗ ಒಂದು ಶಾಮಿಯಾನ ಅಂಗಡಿ ಓಪನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಸಣ್ಣ ಪ್ರಮಾಣದಲ್ಲಿ, ನೀವೇನಲ್ಲಿ ಕೂತ್ಕೋಬೇಕಾಗಿಲ್ಲ, ಯಾರೋ ಒಬ್ಬ ನಂಬಿಕಸ್ತನ ಅಲ್ಲಿ ಕೂರಿಸಿದ್ರೆ ಅದ್ರ ಪಾಡ್ಗೆ ಅದು ನಡೆಯುತ್ತೆ. ನೀವು ಮ್ಯಾನೇಜ್ ಮಾಡಬೇಕು ಅಷ್ಟೇ. ನಿಮಗೆ ಅದರ ಆಳ ಆಗಲ ಗೊತ್ತಿರಬೇಕು. ಎಲ್ಲರೂ ಇದನ್ನ ಮಾಡೋಕ್ಕಾಗತ್ತೆ ಅಂತ ಹೇಳ್ತಿಲ್ಲ. ಅವರವರ ಎಕ್ಸ್ಪೀರಿಯನ್ಸು, ಅವರವರ ಬ್ಯಾಕ್ಗ್ರೌಂಡ್, ಎಜುಕೇಶನಲ್ ಬ್ಯಾಕ್ಗ್ರೌಂಡು, ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡು, ಬಿಸ್ನೆಸ್ ಬ್ಯಾಕ್ಗ್ರೌಂಡ್ಗೆ ತಕ್ಕಂತೆ ಇಲ್ಲಿ ಹೇಳಿರುವ ಐಡಿಯಾಗಳನ್ನ ಅಡ್ಯಾಪ್ಟ್ ಮಾಡ್ಕೋಬೇಕು. ಓಕೆ ನೈಸ್. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೂ ಹೇಳಿದ್ವಿ ಸರ್, 10 ಪ್ರಾಕ್ಟಿಕಲ್ ಐಡಿಯಾಸ್ ಹೇಳ್ತೀವಿ, ಅದ್ರ ಜೊತೆಗೆ ಒಂದು ಬೋನಸ್ ಐಡಿಯಾ ಕೂಡ ಅಂತ. ಸೊ ಆ ಬೋನಸ್ ಐಡಿಯಾ ಯಾವುದು? ಈ 11ನೇ ಐಡಿಯಾ ಏನು ಅಂದ್ರೆ ಆನ್ಲೈನ್ ಬುಕ್ ರೀಸೆಲ್ಲಿಂಗ್. ಇದು ಹೇಗಪ್ಪ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಅವ್ರ ಹತ್ರ ಎಲ್ಲ ಬುಕ್ಸ್ ಇರ್ತವೆ, ಆದ್ರೆ ಯಾವ ಪುಸ್ತಕಕ್ಕೂ ಅವ್ರು ಇನ್ವೆಸ್ಟ್ ಮಾಡಿರಲ್ಲ. ಹೆಂಗೆ ಇದು ಅಂತೇಳಿ ನೀವು ಕೇಳ್ಬೋದು. ಸೇ ಫಾರ್ ಎಕ್ಸಾಂಪಲ್, ನಂದೊಂದು ಬುಕ್ ಹೌಸ್ ಇದೆ. ನನ್ನ ಬುಕ್ ಹೌಸಲ್ಲಿ ಎಲ್ಲ ಪುಸ್ತಕನೂ ಇದೆ. ನಿಮ್ಮ ಹತ್ರ ಬುಕ್ ಹೌಸ್ ಇಲ್ಲ, ನೀವೇನು ಮಾಡ್ತೀರಿ, ಈಗ ಯಾವುದೇ ಹೊಸ ಪುಸ್ತಕ ಬಂದರೂ ನೀವು ಅದನ್ನು ಅಮೆಝಾನಲ್ಲಿ ಲಿಸ್ಟ್ ಮಾಡ್ತೀರಿ. ಈಗ ನಮ್ಮ ಕ್ಯಾಮ್ರಾಮನ್ ಅದನ್ನ ಆರ್ಡರ್ ಮಾಡ್ತಾರ ಪುಸ್ತಕನ. ಆರ್ಡರ್ ಮಾಡಿದ ತಕ್ಷಣ ನೀವು ಬಂದು ನನ್ನ ಹತ್ರ ಪುಸ್ತಕ ತಗೋತೀರಿ. ನನ್ನ ಹತ್ರ ಪುಸ್ತಕ ತಗೊಂಡು ನೀವು ಆನ್ಲೈನಿಗೆ ಅದನ್ನ ಕಳಿಸ್ತೀರಿ. ಸೊ ನನ್ನ ಹತ್ರ ಪುಸ್ತಕ ತಗೊಳ್ಳುವಾಗ 300 ರೂಪಾಯಿ ಕವರ್ ಪ್ರೈಸ್ ಇದ್ರೆ ನಾನು ನಿಮಗೆ ಅದನ್ನ ಆಲ್ಮೋಸ್ಟ್ 200 ರೂಪಾಯಿ ಕೊಡ್ತೀನಿ. ಆ ರೀತಿ ದಿನಕ್ಕೆ ಒಂದು 10 ಪುಸ್ತಕದ ಆರ್ಡರ್ ಬಂದ್ರೆ ನನಗೆ ಎಷ್ಟಾಯ್ತು ಲೆಕ್ಕ ಮಾಡಿ. ಇಲ್ಲಿ ಏನಪ್ಪ ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ಅದೊಂದು ರೀತಿ ವರ್ಚುವಲ್ ಬುಕ್ ಸ್ಟೋರ್ ತರ. ನೀವು ಪುಸ್ತಕಕ್ಕೆ ಬಂಡವಾಳ ಹಾಕಲ್ಲ, ನೀವು ಅಡ್ವಾನ್ಸ್ ಆಗಿ ನಿಮ್ಮ ಜೇಬಿಂದ 1 ರೂಪಾಯಿ ಕೊಡಲ್ಲ, ಮತ್ತೆ ಅಡಿಷ್ನಲ್ ಆಗಿ ನೀವೇನು ಸಮಯ ಸ್ಪೆಂಡ್ ಮಾಡಲ್ಲ. ಏನಪ್ಪ ಕೆಲಸ, ಯಾವುದೇ ಹೊಸ ಪುಸ್ತಕ ಬಂದರೆ ಅದನ್ನು ನೀವು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಅಲ್ಲಿ ಲಿಸ್ಟ್ ಮಾಡ್ತೀರಿ, ಅಥವಾ ಅಮೆಝಾನ್ ಪೇಜಲ್ಲಿ ಲಿಸ್ಟ್ ಮಾಡ್ತೀರಿ. ಲಿಸ್ಟ್ ಮಾಡಿದಾಗ ಆರ್ಡರ್ ಬಂದಾಗ ನಿಮಗೆ ಪ್ರತಿ ಬುಕ್ಕಿಗೂ ಒಂದಿಷ್ಟು ಕಮಿಷನ್ ಬರುತ್ತೆ. ಇದನ್ನು ಒಂದು ಪುಸ್ತಕ ಅಂತ ನೋಡಬೇಡಿ. ಕರ್ನಾಟಕದಲ್ಲಿ ಅಥವಾ ನೀವು ಒಂದು ವಾರದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಪುಸ್ತಕ ರಿಲೀಸ್ ಆಗ್ತವೆ ಅಂತ ಲೆಕ್ಕ ಹಾಕಿ. ಎಷ್ಟು ಪಾಪ್ಯುಲರ್ ಸ್ಟೋರ್ಗಳಿದಾವೆ ಲೆಕ್ಕ ಹಾಕಿ. ಈಗ ಸಪ್ನ ಅನ್ನೋದು ಒಂದು ದೊಡ್ಡ ಬುಕ್ ಸೆಲ್ಲಿಂಗ್ ಪ್ಲಾಟ್ಫಾರ್ಮ್, ಕರ್ನಾಟಕ ಲಾರ್ಜೆಸ್ಟ್ ಬುಕ್ ಇದು ಮಾಲ್. ಅದು ರಾಜ್ಯದ ಬಹುತೇಕ ಸೆಂಟರ್ಗಳಲ್ಲಿ ಸಪ್ನಾ ಮಾಲ್ ಇದೆ. ಇನ್ನು ಸಣ್ಣ ಸಣ್ಣ ಪುಸ್ತಕಗಳ ಮಳಿಗೆ ಅಂತ ಹೋದ್ರೆ ಎಷ್ಟೊಂದಿದೆ. ಇದು ಕೂಡ ಒಂದು ದೊಡ್ಡ ಅವಕಾಶ. ಇದಕ್ಕೇನು ತುಂಬಾ ಇದು ಬೇಕು ಅಂತಿಲ್ಲ, ನಿಮ್ಗೆ ಓದಕ್ಕೆ ಬರೆಯೋಕ್ಕೆ ಬಂದ್ರೆ ಸಾಕು. ಇದನ್ನ ಫುಲ್ ಟೈಮು ಅಲ್ಲ. ಈಗ ಉದಾಹರಣೆಗೆ ನಾನು ಸಂಜೆ ಬಂದು ಕಳ್ಸೋಕ್ಕಾಗಲ್ಲ, ನಿಮ್ಮ ಮನೆಯವ್ರಿಗೆ ಅದನ್ನ ಲಿಸ್ಟ್ ಮಾಡಿಕೊಟ್ರೆ ನಿಮ್ಮ ಮನೆಯವರು ಅದನ್ನ ರನ್ ಮಾಡ್ತಾರೆ. ಸೊ ಆ ರೀತಿಯ ಅವಕಾಶಗಳು ಇವತ್ತಿಗೆ ಇವೆ. ಇದು ಬೋನಸ್ ಟಿಪ್. ಸೊ ನಾವು ಮಾಡೋ ಕೆಲಸದ ಜೊತೆಗೆ ಈ 10 ಪ್ರಾಕ್ಟಿಕಲ್ ಐಡಿಯಾಗಳನ್ನ ಕನ್ಸಿಡರ್ ಮಾಡ್ಬೋದು ಸರ್. ನಮ್ಗೆ ಯಾವ್ದ್ರ ಮೇಲೆ ಹಿಡ್ತಾ ಇದೆ ಅದರಲ್ಲಿ ಮುಂದುವರಿಬೋದು. ನಾನು ದುಡಿತೀನಿ ಅಂತ ಹೇಳಿ ಆರೋಗ್ಯ, ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದೆ, ನಿದ್ದೆ ಕರೆಕ್ಟಾಗಿ ಮಾಡಿದೆ, ಈ ರೀತಿ ಬರ್ನ್ಔಟ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಸೈಡ್ ಇನ್ಕಮ್ ಬೇಕು, ಬಟ್ ಇದೆಲ್ಲದಕ್ಕೂ ಪ್ರಯಾರಿಟಿ ಕೊಟ್ಟು ಸೈಡ್ ಇನ್ಕಮ್ ಬೇಕು ಅನ್ನೋದನ್ನ ಹೇಗೆ ಕನ್ವೆ ಮಾಡೋದು ಸರ್? ಏನು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಈ ತುಂಬ ಜನ ಏನು ತಪ್ಪು ತಿಳ್ಕೊತಾರೆ ಅಂತ ಹೇಳಿದ್ರೆ, ದುಡ್ಡು ಉಳಿಸೋದು ಅಂದರೆ ತಿಂಡಿ ತಿಂದೇ ಉಳಿಸೋದು, ಕಾಫಿ ಕುಡಿದೇ ಉಳಿಸೋದು, ಅಥವಾ ಹಣ್ಣಿಗೆ ದುಡ್ಡು ಖರ್ಚು ಮಾಡದೆ ಉಳಿಸೋದು. ಅದಲ್ಲ ದುಡ್ಡು ಉಳಿಸೋದು. ದುಡ್ಡು ಉಳಿಸೋದು ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮೇಲೆ ನೀವು ಮಾಡ್ಕೊಳ್ಳೋದು. ಇನ್ನು ನಮ್ಮ ಕಡೆ ಹೇಳ್ತಾರೆ, ನಿಮ್ಮ ಘಟ ಚೆನ್ನಾಗಿದ್ರೆ ಏನ್ ಬೇಕಿದ್ರು ಕಟ್ಬೋದು ಅಂತ. ಅಂದ್ರೆ ಮೊದಲು ನಿಮ್ಮ ದೇಹನ ಚೆನ್ನಾಗಿ ನೋಡ್ಕೊಳ್ಳಿ. ಅಫ್ಕೋರ್ಸ್ ಈಗ 8 ಅವರ್ ದುಡ್ದ ಮೇಲೆ ಒಂದು 2 ಅವರ್ ಸ್ಪೆಂಡ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ವೀಕೆಂಡಲ್ಲಿ 2 ದಿವಸ ರಜೆ ಇದ್ದಾಗ 1 ದಿವಸನ ನಿಮ್ಮ ಬಿಸ್ನೆಸ್ ಸ್ಪೆಂಡ್ ಮಾಡಲಿಕ್ಕೆ ಕಷ್ಟ ಇಲ್ಲ. ಆದರೆ ರಾತ್ರಿ ನಿದ್ದೆಗೆಟ್ಕೊಂಡು ಏನೋ ಮಾಡೋವಂಥದ್ದು, ಅಥವಾ ನೀವು ಹೊರಗಡೆನೆ ಹೋಟ್ಲಲ್ಲೇ ತಿನ್ಕೊಂಡು ಮನೇಲಿ ಅಡುಗೆ ಮಾಡ್ಕೊಳ್ಳೋದೇನೆ ನೀವೇನೋ ಸಮಸ್ಯೆ ತಂದ್ಕೊಳ್ಳೋ ಅಂಥದ್ದು, ಅಥವಾ
ಅತಿಯಾದ ಒತ್ತಡಕ್ಕೆ ಸಿಲುಕಿ ಕಮಿಟ್ಮೆಂಟ್ಗಳನ್ನು ಜಾಸ್ತಿ ಮಾಡಿಕೊಂಡು ಸೈಡ್ ಇನ್ಕಮ್ ಬರುತ್ತೆ ಅಂತ ಹೇಳಿ ಸಂಕಷ್ಟಕ್ಕೆ ಸಿಲುಕುವಂಥದ್ದು ಆಗಬಾರ್ದು. ಸೈಡ್ ಇನ್ಕಮ್ ಅನ್ನೋದು ನಿಮಗೆ ಖುಷಿ ಕೊಡಬೇಕು. ನಿಮ್ಮ ವೆಲ್ತ್ ಬಿಲ್ಡಿಂಗ್ ಪ್ರಾಸೆಸ್ಸಲ್ಲಿ ಅದು ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡಬೇಕೆ ಹೊರತು ಅದೇ ದೊಡ್ಡ ಭಾರವಾಗಬಾರ್ದು. ವೆರಿ ನೈಸ್ ಸರ್. ಸೊ 11 ಪ್ರಾಕ್ಟಿಕಲ್ ಐಡಿಯಾಗಳನ್ನು ಕೊಟ್ಟಿದ್ದೀವಿ, ಹೇಗೆ ಪ್ಲಾನ್ ಮಾಡ್ಕೊಳ್ಬೇಕು ಕೊಟ್ಟಿದ್ದೀವಿ, ಐಡಿಯಾನ ಹೇಗೆ ವ್ಯಾಲಿಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿನ ತಿಳಿಸ್ಕೊಡಲಾಗಿದೆ. ನನಗಂತೂ ಬಹಳ ಇಷ್ಟ ಆಯಿತು ಈ ಐಡಿಯಾಗಳು. ಇದಲ್ಲದೆ ಹೋದ್ರೂ ಬೇರೆ ಯಾವುದಾದ್ರೂ ಮಾಡೋದಕ್ಕಾದ್ರೂ ಅವ್ರು ಯೋಚನೆ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಷ್ಟು ಸರಳವಾಗಿ ಇಷ್ಟು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಅಭಿ. ಓಕೆ, ಸೊ ನಿಮ್ಮ ಆದಾಯದ ಜೊತೆಗೆ ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸೈಡ್ ಇನ್ಕಮ್ನ ಶಕ್ತಿ ನಿಮ್ಮ ಫಿನಾನ್ಸಿಗೆ ತುಂಬ ಹಾಗೆ ನೀವು ಪ್ಲಾನ್ ಮಾಡ್ಕೊಳ್ತೀರಿ ಅಂತ ನಾನು ಆಶಿಸ್ತೀನಿ. ಅದ್ರ ಬಗ್ಗೆ ನಮಗೆ ಹೇಗೆ ಗೊತ್ತಾಗುತ್ತೆ? ನೀವು ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ, ಆ ಯೋಚನೆ ಕರೆಕ್ಟಾ, ಅದರಲ್ಲಿ ಏನಾದರೂ ಸವಾಲುಗಳಿರಬಹುದಾ, ಅದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳಿದ್ರು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರಿಗೆ ಇದರ ಅವಶ್ಯಕತೆ ಇದೆ ಅಂಥವ್ರಿಗೆ ವಿಡಿಯೋದ ಲಿಂಕ್ ಅನ್ನು ತಪ್ಪದೆ ಫಾರ್ವರ್ಡ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸುತ್ತಮುತ್ತಲು ಇರೋರಿಗೂ ಈ ಪ್ಲಾಟ್ಫಾರ್ಮ್ನಿಂದ ನೀವು ಕಲ್ತಿದ್ದೀರಿ ಅಂತ ಅನ್ಸಿದ್ರೆ ಅವರು ಸಬ್ಸ್ಕ್ರೈಬ್ ಆಗೋ ಹಾಗೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.